ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿನ್ನೆ ದಿನ ನಾನು ನಿಮಗೆ ಹೈಬ್ರಿಡೈಸೇಷನ್ ಬಗ್ಗೆ ಹೇಳ್ತಾ ಇದ್ದೆ. ಈಗೇನು ಮಾಡಿದ್ರೆ ಆಯ್ತಂದ್ರೆ ಅದೇ ಕ್ಲಾಸ್ದ ಕಂಟಿನ್ಯೂಷನ್ ಪಾರ್ಟ್ ಇನ್ನೂ ಸ್ವಲ್ಪ ಕ್ವಶನ್ಸ್ಗಳಿದ್ದವು. ಆ ಕ್ವಶನ್ಸ್ಗಳನ್ನು ಈಗ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಹಾಗಿದ್ರೆ ಶುರು ಮಾಡೋಣ ಬನ್ನಿ. ಇಲ್ಲಿ ಸ್ವಲ್ಪ ಕ್ವಶನ್ಸ್ಗಳಿದ್ದಾವೆ ನೋಡಿ. ಈ ಕ್ವಶನ್ಸ್ಗಳನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋದ್ರಾಯಿತು. ಲೆಟ್ ಅಸ್ ಕನ್ಸಿಡರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್. ನೋಡಿರಿ, ಕ್ವಶನ್ ನಂಬರ್ 1, ದ ಹೈಬ್ರಿಡೈಸೇಷನ್ ಆಫ್ sp3d ಗಿವ್ಸ್ ರೈಸ್ ಟು ದ ಫಾಲೋವಿಂಗ್ ಅರೇಂಜ್ಮೆಂಟ್ ಅಂತಂದು. sp3d ಇದೆ ಅಂತ ಅಂದ್ಕೊಳ್ರಿ. ಈಗ sp ಇತ್ತಂದ್ರೆ sp3 ಇತ್ತು ಅಂತ ಅಂದ್ಕೊಳ್ರಿ, ಟೆಟ್ರಾಹೆಡ್ರಲ್ ಇರ್ತೈತಿ. sp3d ಅಂತ ಅಂದ್ಕೊಳ್ರಿ, ಅವಾಗ ನಮಗೆ ಯಾವ ಅರೇಂಜ್ಮೆಂಟ್ ಬರುತ್ತಾ? ಟ್ರೈಗೋನಲ್ ಬೈಪಿರಮಿಡಲ್ ಬರುತ್ತೆ, ರೈಟ್? that is the correct answer. Option number C is the correct answer, right? Let us move to the next question. The d orbital involved in the hybridization representing square pyramidal geometry is ಅಂತ ಇದೆ ಅಥವಾ R ಅಂತ ಇದೆ. ನೋಡ್ರಿ, ಈ ಒಂದು ಕ್ವಶನ್ಗೆ ಅವ್ರು ಏನು ಕೇಳ್ತಾ ಇದ್ದಾರೆ ಅಂದ್ರೆ, ಈಗ ನಮಗೆ ಸ್ಕ್ವೇರ್ ಪಿರಮಿಡಲ್ ಜಾಮಿಟ್ರಿ ಬರಬೇಕಾಗಿತ್ತು ಅಂತ ಅಂದ್ಕೊಳ್ರಿ. ಅದು ನಮಗೆ ಯಾವ ಥರ ಬರುತ್ತೆ? ಒಂದು sp3d2 ಇತ್ತು ಅಂತ ಅಂದ್ಕೊಳ್ರಿ. sp3d2 ಇತ್ತು ಅಂತ ಅಂದ್ಕೊಳ್ರಿ, ಅವಾಗ ನಮಗೆ ಆಕ್ಟಾಹೆಡ್ರಲ್ ಜಾಮಿಟ್ರಿ ಬರುತ್ತೆ. ಆ ಆಕ್ಟಾಹೆಡ್ರಲ್ ಜಾಮಿಟ್ರಿದು ಒಂದು ಪಾರ್ಟ್ ಅಂತಂದು ಸ್ಕ್ವೇರ್ ಪಿರಮಿಡಲ್ ಬರಬೇಕು, ರೈಟ್? ಅಥವಾ ನಾವು ಟ್ರೈಗೋನಲ್ ಬೈಪಿರಮಿಡಲ್ ಇತ್ತು ಅಂತ ಅಂದ್ಕೊಳ್ರಿ. ಅವಾಗೂ ಸಹಿತ ನಮಗೆ sp3d3 ಅದು ಸಹಿತ ಬರುತ್ತೆ. ಇಲ್ಲಿ ಕ್ವಶನ್ ಏನಪ್ಪ ಅಂದರೆ, ಸ್ಕ್ವೇರ್ ಪಿರಮಿಡಲ್ ದೇ ಆರ್ ಆಸ್ಕಿಂಗ್. ಈಗ ಟ್ರೈಗೋನಲ್ ಬೈಪಿರಮಿಡಲ್ ಮತ್ತು ಸ್ಕ್ವೇರ್ ಪಿರಮಿಡಲ್ ಆಲ್ಮೋಸ್ಟು ಒಂದೇ ಥರ ಇರುತ್ತೆ. ಅಂದರೆ ಯಾಕಂದ್ರೆ ದಟ್ ಟೋಟಲ್ ಕೌಂಟ್ ಅದಕ್ಕೆ ಸ್ಟೀರಿಕ್ ನಂಬರ್ ಅಂತ ಕರಿತೀವಿ, ಅಥವಾ ನಂಬರ್ ಆಫ್ ಸಿಗ್ಮಾ ಬಾಂಡ್ಸ್ ಪ್ಲಸ್ ಲೋನ್ ಪೇರ್ಸ್ ಈಸ್ ಈಕ್ವಲ್ ಟು 5 ಅಂತ ಆಗಿರುತ್ತೆ. ಆ ಒಂದು ಕೇಸ್ ಒಳಗಡೆ ನಮಗೆ ಒಂದು ಟೆಟ್ರಾಹೆಡ್ರಲ್ ಮೀನ್ಸ್ ಟ್ರೈಗೋನಲ್ ಬೈಪಿರಮಿಡಲ್ ಬರುತ್ತೆ, ಇಲ್ಲಾಂದ್ರೆ ಸ್ಕ್ವೇರ್ ಪಿರಮಿಡಲ್ ಬರುತ್ತೆ. ಬಟ್ ಇಲ್ಲೇನು ಕ್ವಶನ್ ಕೇಳ್ತಾ ಇದ್ದಾರಲ್ಲ, ಈ ಒಂದು ಕ್ವಶನ್ಗೆ ಡೈರೆಕ್ಟಾಗಿ ಥಿಯರಿ ಅಂತ ಇರೋದಿಲ್ಲ. ಅದ್ರ ಬದಲಿಗೆ ನಾವು ಈಗ ಡಿ ಆರ್ಬಿಟಲ್ ಯಾವ್ದು ಇನ್ವಾಲ್ವ್ ಆಗಿರುತ್ತೆ ಅಂತ ನಾವು ತಿಳ್ಕೊಬೇಕಾಗಿತ್ತು ಅಂತ ಅಂದ್ಕೊಳ್ರಿ. ವಿ ಹ್ಯಾವ್ ಟು ಗೋ ಫಾರ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಅಂತಂದು. CFSC ಅಂತ ಇರುತ್ತೆ ನೋಡ್ರಿ, ಆ ಒಂದು ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಬಟ್ ಈಗ ನಾವು ನಾರ್ಮಲ್ ಆಗಿ ಇಲ್ಲಿ ಹೇಳ್ತಾ ಹೋದ್ವಿ ಅಂತ ಅಂದ್ಕೊಳ್ರಿ. ಈಗ ಇನ್ ಕೇಸ್ ನಮಗೆ ಸ್ಕ್ವೇರ್ ಪಿರಮಿಡಲ್ ಇತ್ತು ಅಂತ ಅಂದ್ಕೊಳ್ರಿ, ಆ ಒಂದು ಕೇಸ್ ಒಳಗಡೆ dx² - y² ಅಂತ ಏನಿದೆಯಲ್ಲ, ಈ ಒಂದು ಆರ್ಬಿಟಲ್ ಇನ್ವಾಲ್ವ್ ಆಗಿರುತ್ತೆ, ರೈಟ್? ಇನ್ ದ ಕೇಸ್ ಆಫ್ ಸ್ಕ್ವೇರ್ ಪಿರಮಿಡಲ್, the orbital involved is dx² - y² ಅಂತಂದೆ. ಅದೇ ನನಗೆ ಟ್ರೈಗೋನಲ್ ಬೈಪಿರಮಿಡಲ್ ಇದೆ ಅಂತ ಅಂದ್ಕೊಳ್ರಿ. ಅವ ನಮಗೆ ಆರ್ಬಿಟಲ್ ಯಾವ್ದು ಇನ್ವಾಲ್ವ್ ಆಗಿರುತ್ತೆ ಅಂದ್ರೆ dz² ಇನ್ವಾಲ್ವ್ ಆಗಿರುತ್ತೆ. ನೋಡಿರಿ, ಈ ಒಂದು ಕಾನ್ಸೆಪ್ಟ್ಸ್ಗಳು ಏನದ ನೋಡ್ರಿ, ಅಥವಾ ಈ ಒಂದು ಇನ್ಫಾರ್ಮೇಷನ್ನ ನೀವು ಇದೇ ಥರನೇ ನೆನ್ಪಿಟ್ಕೋಬೇಕು ರೀ, ರೈಟ್? ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ದ ಹೈಬ್ರಿಡೈಸೇಷನ್ ಇನ್ವಾಲ್ವ್ಡ್ ಇನ್ XeF6 ಈಸ್ ಅಂತ ಇದೆ. ನೋಡಿರಿ, ಇದನ್ನ ನಾವು ಫೈಂಡ್ ಔಟ್ ಮಾಡ್ಬೋದು. ನಿನ್ನೆ ದಿನ ಒಂದು ಟ್ರಿಕ್ ಹೇಳಿದ್ದೆ ನಾನು ನಿಮಗೆ. ಲೆಟ್ ಅಸ್ ಯೂಸ್ ದ್ಯಾಟ್ ಟ್ರಿಕ್. 1 2 3 4 5 6 7 8 ಅಂತ. ನೆಕ್ಸ್ಟ್ 6 ಫ್ಲೋರಿನ್ಸ್ಗಳಿದಾವೆ ಇಲ್ಲಿ. ಲೆಟ್ ಅಸ್ ಅಟ್ಯಾಚ್ ದೋಸ್ ಥಿಂಗ್ಸ್ ಟು ದಿಸ್ 1 2 3 4 5 6 ಅಂತ. ನೋಡಿರಿ, ಇಲ್ಲಿ 1 2 3 4 5 6 ಮತ್ತು 7 ಅಂತಂದ್ರೆ, ರೈಟ್? ಟೋಟಲ್ ಕೌಂಟ್ ನಂಬರ್ ಎಷ್ಟಾಗುತ್ತೆ ಹೇಳ್ರಿ? 7 ಆಗುತ್ತೆ. 7 ಇತ್ತಂದ್ರೆ ನಮಗೆ ಯಾವ್ದು ಬರುತ್ತೆ ನೋಡ್ರಿ? 6 ಇತ್ತು ಅಂತ ಅಂದ್ಕೊಳ್ರಿ, ಆಕ್ಟಾಹೆಡ್ರಲ್ ಇರ್ತಿತ್ತು, ರೈಟ್? ಹಿಯರ್ ವಿ ಗೋಯಿಂಗ್ ಟು ಗೆಟ್ sp3d3 ಅಂತಂದ್ರೆ, ರೈಟ್? ದ ಆನ್ಸರ್ ಈಸ್ sp3d3. ಆಪ್ಷನ್ ನಂಬರ್ A ಇಸ್ ದಿ ಕರೆಕ್ಟ್ ಆನ್ಸರ್, ರೈಟ್? ಲೆಟ್ ಅಸ್ ಕನ್ಸಿಡರ್ ದ ನೆಕ್ಸ್ಟ್ ಕ್ವಶನ್. ದ ಹೈಬ್ರಿಡೈಸೇಷನ್ ಆಫ್ ಆರ್ಬಿಟಲ್ಸ್ in nitrogen atom in NO3 minus, NO2 plus and NH4 plus are respectively ಅಂತ ಇದೆ. ನೋಡ್ರಿ, ಈ ಒಂದು ಕ್ವಶನ್ ನಾವು ಸಾಲ್ವ್ ಮಾಡಿದ್ರೆ ಆಯ್ತು. ಲೆಟ್ ಅಸ್ ಸಾಲ್ವ್ ದಿಸ್ ಕ್ವಶನ್. NO3 minus ಅಂತ ಇದೆ. ಲೆಟ್ ಅಸ್ ಟ್ರೈ ದಿಸ್ ಒನ್. NO3 minus ಅಂತ ಇದೆ ನೋಡ್ರಿ. Nitrogen, 5 valence electrons are there, 1 2 3 4 5.
ಬಟ್ ಒನ್ ನೆಗೆಟಿವ್ ಚಾರ್ಜ್ ಈಸ್ ದೇರ್, ಸೊ ಫಾರ್ ದಟ್ ರೀಸನ್ ಒನ್ ಮೋರ್ ಎಲೆಕ್ಟ್ರಾನ್. ಸೊ ನೆಕ್ಸ್ಟ್ 3 ಆಕ್ಸಿಜನ್ಸ್ಗಳಿದವು. ಸೊ ವಿ ನೀಡ್ ಟು ಕೌಂಟ್ ಓನ್ಲಿ ಸೊ ಸಿಗ್ಮಾ ಬಾಂಡ್ಸ್. ಸೊ 3 ಸಿಗ್ಮಾ ಬಾಂಡ್ಸ್ ಆಗುತ್ತೆ, ಅಂದರೆ ಕೌಂಟ್ ಏನಾಯ್ತು ರೀ ಅದು sp2 ಅಂತ ಆಯ್ತು, ರೈಟ್. ಸೊ ದ ಹೈಬ್ರಿಡೇಷನ್ ಈಸ್ sp2. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್ NO2 ಪ್ಲಸ್. ಸೊ 1 2 3 4 5. ಸೊ 5 ಇಂದ 1 ತೆಗಿಬೇಕು. ಸೊ ಲೆಫ್ಟ್ ವಿತ್ NO2 ಪ್ಲಸ್ 1 2. ಸೊ ದ ಹೈಬ್ರಿಡೇಷನ್ ಈಸ್ sp ಓನ್ಲಿ, sp ಹೈಬ್ರಿಡೇಷನ್ ಅಷ್ಟೇ ಇದೆ. ಸೊ ಲೆಟ್ಸ್ ಕನ್ಸಿಡರ್ ದಿಸ್ NH4 ಪ್ಲಸ್. ಸೊ ನೋಡಿರಿ, ಇದು ವೆರಿ ಫೇಮಸ್ ಎಕ್ಸಾಂಪಲ್, ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಇನ್ ಕೇಸ್ ಗೊತ್ತಿಲ್ಲದ್ರೆ ನಾವು ಯು ಕ್ಯಾನ್ ರಿಮೆಂಬರ್ ರೈಟ್ ಲೈಕ್ ದಿಸ್ ನಾವು. ಸೊ 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ದೇರ್. ಸೊ ಫ್ರಾಮ್ ದ್ಯಾಟ್ ಒನ್ ವಿ ನೀಡ್ ಟು ರಿಮೂವ್ 1 ಎಲೆಕ್ಟ್ರಾನ್. 1 ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕು. ಆವಾಗ 1 2 3 4, ರೈಟ್. ಸೊ 4 ಹೈಡ್ರೋಜನ್ಸ್ಗಳನ್ನು ತೊಗೊಂಡು ಬಂದುಬಿಟ್ಟು ಇಲ್ಲಿ ಅಟ್ಯಾಚ್ ಮಾಡ್ತೀನಿ. ಅಂದರೆ ಏನಾಯ್ತು ರೀ ಅದು sp3 ಅಂತ ಆಯ್ತು, ರೈಟ್. sp2 sp ಮತ್ತು sp3 ಅಂತಂದು, ರೈಟ್. ಸೊ ಹಾಗಿತ್ತಂದ್ರೆ ಆಪ್ಷನ್ ಯಾವುದಾಗುತ್ತೆ ಹೇಳ್ರಿ? ಸೊ ಆಪ್ಷನ್ ನಂಬರ್, ರೈಟ್. ಸೊ ಆಪ್ಷನ್ ನಂಬರ್ ಎ ಅಂತ ಆಗುತ್ತೆ, ರೈಟ್. ಸೊ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. ಸೊ ಕ್ವಶನ್ ನಂಬರ್ 5 ನೋಡಿರಿ, 5ನೇ ಕ್ವಶನ್ ಒಂದು ನೋಡಿದ್ರೆ ಆಯ್ತು ನಾವು. ಸೊ ದ ಹೈಬ್ರಿಡೇಷನ್ ಆಫ್ ಸೆಂಟ್ರಲ್ ಆಟಮ್ ಇನ್ MnO4 ಮೈನಸ್ NO2 ಮೈನಸ್ SO2 ಅಂತ ಇದೆ. ನೋಡಿರಿ, ಇಲ್ಲಿ ಏನಿದೆ ಅಲ್ಲ, MnO4 ಮೈನಸ್ ಏನಿದೆ ಅಲ್ಲ, ಸೊ ದ್ಯಾಟ್ ವಿಲ್ ಮೇಕ್ ಅ ಕೋಆರ್ಡಿನೇಷನ್ ಬಾಂಡ್, ಮೀನ್ಸ್ ಕೋಆರ್ಡಿನೇಷನ್ ಕಂಪೌಂಡ್ನ ಫಾರ್ಮ್ ಮಾಡುತ್ತಾ. ಸೊ ಅದು ಹೈಬ್ರಿಡೇಷನಲ್ಲಿ ಇನ್ವಾಲ್ವ್ ಆಗುತ್ತೆ. ಸೊ ಬಟ್ ಅದರಲ್ಲಿ ಹೈಬ್ರಿಡೇಷನ್ನ ನಾವು ಫೈಂಡ್ ಔಟ್ ಮಾಡಬೇಕಾಗಿತ್ತು ಅಂತ ಅಂದ್ಕೊಡ್ರಿ. ಸೊ ಅವಾಗ ನಾವೇನು ಮಾಡ್ಬೇಕಂದ್ರೆ, ಸೊ ನಾರ್ಮಲ್ ಥೇರೀಸ್ದ ಯೂಸ್ ಮಾಡೋದಕ್ಕಾಗೋದಿಲ್ಲ. ಸೊ MnO4 ಮೈನಸ್ ಅಂತ ಏನಿದೆ ಅಲ್ಲ, ಸೊ ದ್ಯಾಟ್ ವಿಲ್ ಫಾರ್ಮ್ ಟೆಟ್ರಾಹೆಡ್ರಲ್ ಟೈಪ್ ಆಫ್ ಕಾಂಪ್ಲೆಕ್ಸ್. ಟೆಟ್ರಾಹೆಡ್ರಲ್ ಟೈಪ್ ಆಫ್ ಕಂಪೌಂಡ್ನ ಫಾರ್ಮ್ ಮಾಡ್ತೈತಿ. ಅದು ಒಂದು ಎಸ್ ಆರ್ಬಿಟಲ್ ಮತ್ತು 3 ಡಿ ಆರ್ಬಿಟಲ್ಸ್ಗಳನ್ನು ಯೂಸ್ ಮಾಡ್ಕೋತೈತೆ ರೀ. ಅಂದ್ರೆ sd3 ಅದರ ಹೈಬ್ರಿಡೇಷನ್ ಆಗಿರುತ್ತೆ. ನೆಕ್ಸ್ಟ್ NO2 ಮೈನಸ್ ಮತ್ತು SO2 ಅದನ್ನು ನಾವು ಫೈಂಡ್ ಔಟ್ ಮಾಡ್ಬೋದು. 1 2 3 4 5 6 1 2. ಸೊ ಅಲ್ಲಿಗೆ ಟೋಟಲ್ ಕೌಂಟು 3 ಆಯಿತು, ಅಂದ್ರೆ sp2 ಆದಂಗೆ ಆಗುತ್ತೆ, sp2 ಅಂತ ಆಗುತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ SO2 ಆಲ್ಸೋ. SO2 ಅಂತ ಇದೆ ನೋಡಿರಿ. ಸೊ 1 2 3 4 5 6. ನೋಡಿರಿ, ಸಲ್ಫರ್ನಲ್ಲಿ 6 ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳಿರ್ತವೆ. ಸೊ ನೆಕ್ಸ್ಟ್ 2 ಆಕ್ಸಿಜನ್ಸ್ಗಳಿದ್ದಾವೆ, 1 ಆಕ್ಸಿಜನ್ 2 ಆಕ್ಸಿಜನ್ 1 ಲೋನ್ ಪೇರ್. ಅಂದರೆ ಟೋಟಲ್ ಕೌಂಟ್ ಇಸ್ ಈಕ್ವಲ್ ಟು 3. ಸೊ 3 ಆಯ್ತು ಅಂದರೆ ಏನಾಗುತ್ತೆ ರೀ, ಅದು sp2 ಅಂತ ಆಗುತ್ತೆ. ಅಂದ್ರೆ sd3 sp2 ಆ್ಯಂಡ್ sp2. ಸೊ ಆಪ್ಷನ್ ನಂಬರ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್, ರೈಟ್. ಸೊ ನೋಡಿರಿ, ಇಲ್ಲಿಗೆ ಹೈಬ್ರಿಡೈಸೇಷನ್ ಅಂತ ಏನು ಕಾನ್ಸೆಪ್ಟ್ ಇದೆ ಅಲ್ಲ, ಸೊ ಅದು ಇಲ್ಲಿ ಕಂಪ್ಲೀಟ್ ಆಗುತ್ತಾ. ನನ್ನ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದಿದೆ ಅಂದ್ರೆ, ಸೊ ನಾನು ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ್ದು ಹೇಳ್ತೀನಿ ಅಂದ್ರೆ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ. ಸೊ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಅಂತ ಏನು ಕಾನ್ಸೆಪ್ಟ್ ಇದೆ ನೋಡಿರಿ, ಸೊ ಅದನ್ನು ಈಗ ಹೇಳ್ತಾ ಹೋಗ್ತೀನಿ. ನೋಡಿರಿ, ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಅಂತ ಸೊ ನೀವು ಮಿನಿಮಮ್ ಒಂದು ಕ್ವಶನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅದರಲ್ಲಿ ಸಹಿತ ಮೇನ್ಲಿ ಏನು ಕೇಳ್ತಾರೆ ಅಂದ್ರೆ, ಸೊ ದ ಫೈನಲ್ ಎಲೆಕ್ಟ್ರಾನ್ ಅಂದರೆ ಲಾಸ್ಟ್ ಎಲೆಕ್ಟ್ರಾನ್ ಸೊ ಯಾವ ಆರ್ಬಿಟಲಲ್ಲಿ ಪ್ರೆಸೆಂಟ್ ಇದೆ, ನೆಕ್ಸ್ಟು ಬಾಂಡ್ ಲೆಂತ್, ಸೊ ಬಾಂಡ್ ಆರ್ಡರ್, ನೆಕ್ಸ್ಟು ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಸೊ ಈ ಎಲ್ಲ ಪ್ರಾಪರ್ಟೀಸ್ಗಳನ್ನು ಅಂದರೆ ಇವೆಲ್ಲ ವಿಷಯಗಳನ್ನು ಸೊ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಒಳಗಡೆ ಕೇಳ್ತಾರೆ. ಸೊ ಹಾಗಿದ್ರೆ ನಾವು ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಕಾನ್ಸೆಪ್ಟ್ನ ನಾವೀಗ ಕಲಿತ್ರಾಯಿತು. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಮಾಲಿಕ್ಯುಲಾರ್ ಆರ್ಬಿಟಲ್ ಥಿಯರಿ ಅಂತಂದು. ನೋಡಿರಿ, ನಾವು ಇದಕ್ಕಿಂತ ಮೊದಲಿಗೆ ನಾವೇನು ಕಲಿತಾ ಇದ್ವಿ ಅಂದ್ರೆ, ಸೊ ಒಂದು VSEPR ಥಿಯರಿ ಕಲ್ತ್ವಿ, ಆಕ್ಟೇಟ್ ರೂಲ್ ಕಲ್ತ್ವಿ, ನೆಕ್ಸ್ಟ್ ವೆಲೆನ್ಸ್ ಬಾಂಡ್ ಥಿಯರಿನೂ ಸಹಿತ ಕಲ್ತ್ವಿ. ಸೊ ನೋಡಿರಿ, ವೆಲೆನ್ಸ್ ಬಾಂಡ್ ಥಿಯರಿ ಪ್ರಕಾರ ಸೊ ಬಾಂಡ್ ಯಾವ ಥರ ಫಾರ್ಮ್ ಆಗುತ್ತೆ, ಸೊ ದ ಬಾಂಡ್ ಇನ್ವಾಲ್ವ್ಸ್ ಓನ್ಲಿ ದ ವೆಲೆನ್ಸ್ ಎಲೆಕ್ಟ್ರಾನ್ಸ್ ಅಥವಾ ವೆಲೆನ್ಸ್ ಆರ್ಬಿಟಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಬಾಂಡ್ ಫಾರ್ಮೇಷನ್ ಮಾಡಿದ್ವಿ ಅಂದ್ರೆ ಅದಕ್ಕೆ ನಾವು ವೆಲೆನ್ಸ್ ಬಾಂಡ್ ಥಿಯರಿ ಅಂತ ಕರಿತೀವಿ. ಬಟ್ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಒಳಗಡೆ ಏನು ಹೇಳ್ತೈತೆ ಅಂದ್ರೆ, ನಾಟ್ ಓನ್ಲಿ ವೆಲೆನ್ಸ್ ಎಲೆಕ್ಟ್ರಾನ್ಸ್, ಈವನ್ ದ ಇನ್ನರ್ ಎಲೆಕ್ಟ್ರಾನ್ಸ್ ದೇ ಆಲ್ಸೋ ಇನ್ವಾಲ್ವ್ಡ್ ಇನ್ ಬಾಂಡಿಂಗ್. ಸೊ ಈ ಒಂದು ಕಾನ್ಸೆಪ್ಟ್ಗೆ ನಾವೇನಂತ ಕರಿತೀವಿ ಅಂದ್ರೆ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಈಗ ನಾನು ಸಿಂಪ್ಲೆಸ್ಟ್ ಮಾಲಿಕ್ಯೂಲ್ನ ತೊಗೊಂಡೆ ಅಂತ ಅಂದ್ಕೊಳ್ರಿ. ಸೊ
ಸೊ ಈಗ ನಾನು ಸಿಂಪ್ಲೆಸ್ಟ್ ಮಾಲಿಕ್ಯೂಲ್ನ ತೊಗೋತೀನಿ ರೀ. ಯಾವ್ದು ತೊಗೋತೀನಿ ಅಂದರೆ ಸೊ ಕಾರ್ಬನ್ ತೊಗೋತೀನಿ. ಸೊ ಕಾರ್ಬನ್ ತೊಗೊಂಡೆ ಅಂತ ಅಂದ್ಕೊಳ್ರಿ. ಇದರಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ಗಳಿರ್ತವೆ? 6 ಎಲೆಕ್ಟ್ರಾನ್ಸ್, 1s2 2s2 2p 2p2 ಅಂತಂದು ರೈಟ್. ಸೊ ಅದೇ ಟೈಪ್ ಇನ್ನೊಂದು ಕಾರ್ಬನ್ನ ತೊಗೊಂಡೆ ಅಂತ ಅಂದ್ಕೊಳ್ರಿ. ಲೆಟ್ ಅಸ್ ಮೇಕ್ ಒನ್ ಮಾಲಿಕ್ಯೂಲ್ ದಟ್ ಈಸ್ C2 ಮಾಲಿಕ್ಯೂಲ್. ಸೊ ಈಗ ನಾನು C2 ಮಾಲಿಕ್ಯೂಲ್ನ ನಾನು ಫಾರ್ಮ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ರಿ, ಇಮ್ಯಾಜಿನರಿ ಮಾಲಿಕ್ಯೂಲ್. ಸೊ ಬಟ್ ಅದ್ರ ಸಹಿತ ನಾನು ಇದನ್ನು ತೊಗೋತಾ ಇದ್ದೀನಿ 1s2 2s2 2p2 ಅಂತಂದು. ಸೊ ಈಗ ನಾವು ಅಕಾರ್ಡಿಂಗ್ ಟು ಅವರ್ ರೂಲ್, ಸೊ ನಾವು ವೇಲೆನ್ಸ್ ಬಾಂಡ್ ಥಿಯರಿ ಪ್ರಕಾರ ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳು ಯಾವುದಾಗ್ತವೆ ಹೇಳ್ರಿ? ಈ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳು ಅಂತಂದು. ಸೊ ಈ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳು ಏನು ಮಾಡ್ತಾವೆ ಅಂದ್ರೆ ಸೊ ಒಂದ್ರ ಮೇಲ್ಗಡೆ ಒಂದು ಓವರ್ಲ್ಯಾಪ್ ಆಗಿಬಿಟ್ಟು ಬಾಂಡ್ ಫಾರ್ಮೇಷನ್ ಮಾಡ್ತವೆ. ಬಟ್ ಈ 1s2 ಎಲೆಕ್ಟ್ರಾನ್ ಮತ್ತು ಈ 1s2 ಎಲೆಕ್ಟ್ರಾನ್ ಯಾವುದೇ ಥರದ ಬಾಂಡ್ ಫಾರ್ಮ್ ಮಾಡಲ್ಲ ಅಂತ ನಾವು ಹೇಳ್ತೀವಿ. ಬಟ್ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಒಳಗಡೆ ಆ ಥರ ಆಗೋದಿಲ್ಲ. ಸೊ ಅದ್ರ ಬದಲಿಗೆ ಇನ್ಸೈಡ್ ಇರುವಂಥ ಎಲೆಕ್ಟ್ರಾನ್ಸ್ಗಳು ಸಹಿತ ಬಾಂಡ್ ಫಾರ್ಮೇಷನ್ ಮಾಡ್ತವೆ. ನಮಗಿದು ಹೆಂಗೆ ಗೊತ್ತಾಗುತ್ತೆ ಅಂತಂದೆ ನೋಡಿರಿ, ದೇರ್ ಆರ್ ಸಮ್ ಸ್ಪೆಕ್ಟ್ರೋಸ್ಕೋಪಿ ಲೈಕ್ ಎಲೆಕ್ಟ್ರಾನಿಕ್ ಸ್ಪೆಕ್ಟ್ರೋಸ್ಕೋಪಿ, ಓಜರ್ ಎಲೆಕ್ಟ್ರಾನ್ ಸ್ಪೆಕ್ಟ್ರೋಸ್ಕೋಪಿ, ಎಕ್ಸ್ರೇ ಎಲೆಕ್ಟ್ರಾನ್ ಸ್ಪೆಕ್ಟ್ರೋಸ್ಕೋಪಿ ಅಂತಂದು, ಫೋಟೋ ಎಲೆಕ್ಟ್ರಾನ್ ಸ್ಪೆಕ್ಟ್ರೋಸ್ಕೋಪೀಸ್ ಅಂತ ಎಲ್ಲ ಬರ್ತವೆ ರೀ. ಆ ಒಂದು ಸ್ಪೆಕ್ಟ್ರೋಸ್ಕೋಪಿನ ನಾವು ಯೂಸ್ ಮಾಡಿದ್ವಿ ಅಂತ ಅಂದ್ಕೊಳ್ರಿ. ನಾವು ಜಸ್ಟ್ ಹೊರಗಡೆ ಇರೋವಂಥ ಎಲೆಕ್ಟ್ರಾನ್ಸ್ ಅಷ್ಟೇ ಅಲ್ಲ, ಈವನ್ ಇನ್ಸೈಡ್ ಇರೋವಂಥ ಎಲೆಕ್ಟ್ರಾನ್ಸ್ಗಳನ್ನು ಸಹಿತ ನಾವು ನಾಕೌಟ್ ಮಾಡಿಬಿಟ್ಟು ಹೊರಗಡೆ ತೆಗಿಬೋದು. ಆ ಒಂದು ಸ್ಪೆಕ್ಟ್ರೋಸ್ಕೋಪೀಸ್ಗಳು ನಮಗೆ ಪ್ರೂಫ್ ಕೊಡ್ತವೆ ಏನು ಅಂದ್ರೆ ನಾಟ್ ಓನ್ಲಿ ದ ವೇಲೆನ್ಸ್ ಎಲೆಕ್ಟ್ರಾನ್ಸ್, ಈವನ್ ದ ಇನ್ಸೈಡ್ ಎಲೆಕ್ಟ್ರಾನ್ಸ್ ಆರ್ ಆಲ್ಸೋ ಫಾರ್ಮಿಂಗ್ ಬಾಂಡ್ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಅದ್ರ ಬೇಸಿಸ್ ಮೇಲ್ಗಡೆ ನಾವು ಯಾವ ಥರ ಆಟಮ್ಸ್ಗೆ ಆಟೋಮಿಕ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬರಿತೀವಿ ನೋಡ್ರಿ, ಅದೇ ಟೈಪ ನಾವು ಮಾಲಿಕ್ಯೂಲ್ಸ್ಗಳಿಗೆ ನಾವು ಏನು ಮಾಡ್ಬೋದು ಅಂದ್ರೆ ಮಾಲಿಕ್ಯುಲರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ನಾವು ಬರಿಬೋದು. ಸೊ ಆ ಥರ ನಮಗೆ ಮೊದಲಿಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಆಟಮ್ಸ್ಗಳನ್ನು ಬರೆಯೋದು ನಮಗೆ ಗೊತ್ತಿರಬೇಕು ನೋಡಿರಿ. ಅದಕ್ಕಿಂತ ಮೊದಲಿಗೆ ಇಲ್ಲೊಂದು ಸಣ್ಣ ಕಾನ್ಸೆಪ್ಟ್ ಇದೆ, ಅದನ್ನೊಂದು ಹೇಳ್ತೀನಿ ನಿಮಗೆ. ಸೊ ಅದೇನೆಂದರೆ ನೋಡಿರಿ, ನಮಗೆ ಇಲ್ಲಿ ಈ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಮೂಲಕ ನಮಗೆ ಒಂದು ವಿಷಯ ಗೊತ್ತಾಯ್ತು ಏನಂದ್ರೆ ನಾಟ್ ಓನ್ಲಿ ವೇಲೆನ್ಸ್ ಆರ್ಬಿಟಲ್ಸ್, ಈವನ್ ದ ಇನ್ಸೈಡ್ ಆರ್ಬಿಟಲ್ಸ್ ಆರ್ ಆಲ್ಸೋ ಫಾರ್ಮಿಂಗ್ ಬಾಂಡ್ ಅಂತಂದು. ಬಟ್ ಅವು ಹೆಂಗೆ ಬಾಂಡ್ ಫಾರ್ಮ್ ಮಾಡ್ತಾವೆ ಅಂತಂದು ನೋಡಿರಿ, ಆಟಮ್ಸ್ ಆಟೋಮಿಕ್ ಆರ್ಬಿಟಲ್ಸ್ಗಳು ಮತ್ತು ಇನ್ನೊಂದು ಆಟೋಮಿಕ್ ಆರ್ಬಿಟಲ್ ಎರಡೂ ಓವರ್ಲ್ಯಾಪ್ ಆದವು ಅಂತ ಅಂದ್ಕೊಳ್ರಿ, ಅವು ನಮಗೆ ಏನು ಸಿಗುತ್ತೆ ಅಂದ್ರೆ ಮಾಲಿಕ್ಯುಲರ್ ಆರ್ಬಿಟಲ್ ಸಿಗುತ್ತೆ ರೈಟ್. ಸೊ ಯಾವ ಥರ ಅಟೋಮಿಕ್ ಆರ್ಬಿಟಲ್ ಪ್ಲಸ್ ಆಟೋಮಿಕ್ ಆರ್ಬಿಟಲ್, ಹಿಯರ್ ವಿ ಗೋಯಿಂಗ್ ಟು ಗೆಟ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂತಂದು. ಸೊ ಬಟ್ ಈಗ ಯಾವ ಥರ 1+1 ನಾನು ಕೊಡಿಸಿದೆ ಅಂತ ಅಂದ್ಕೊಳ್ರಿ, ಅವು ನನಗೆ ಎಷ್ಟು ಬರುತ್ತಾ? 2 ಬರುತ್ತೆ. ಈ ಒಂದು ಇದಕ್ಕೆ ನಾವು ನಾರ್ಮಲ್ ಸಮೇಷನ್ ಅಂತ ಕರಿತೀವಿ ಅಥವಾ ನಾರ್ಮಲ್ ಎಡಿಷನ್ ಅಂತ ಕರಿತೀವಿ. ಬಟ್ ಆಟಮ್ಸ್ ಒಳಗಡೆ ಅಥವಾ ಕ್ವಾಂಟಮ್ ಕೆಮಿಸ್ಟ್ರಿ ಒಳಗಡೆ ನಾವು ಈ ಥರದ ಎಡಿಷನ್ನ ನಾವು ಮಾಡೋದಿಲ್ಲ. ಇಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ ಸ್ಪೆಷಲ್ ಟೈಪ್ ಆಫ್ ಎಡಿಷನ್ ಮಾಡ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಲೀನಿಯರ್ ಕಾಂಬಿನೇಷನ್ ಅಂತ ಕರಿತೀವಿ. ಸೊ ಇದು ಆಟೋಮಿಕ್ ಆರ್ಬಿಟಲ್ಸ್ಗೆ ಇದಕ್ಕೋಸ್ಕರ ಇದಕ್ಕೆ ಲೀನಿಯರ್ ಕಾಂಬಿನೇಷನ್ ಆಫ್ ಅಟೋಮಿಕ್ ಆರ್ಬಿಟಲ್ಸ್ ಅಂತ ಕರಿತೀವಿ. ಈ ಲೀನಿಯರ್ ಕಾಂಬಿನೇಷನ್ ಒಳಗಡೆ ಏನಾಗಿರ್ತೈತೆ ಅಂದ್ರೆ 1 ಮತ್ತು 1 ಅಂತ 2 ನಂಬರ್ಸ್ಗಳಿದಾವೆ ಅಂತ ಅಂದ್ಕೊಳ್ರಿ. ಇದು 2 ಥರ ನಾವು ಆ್ಯಡ್ ಮಾಡ್ತೀವಿ. ಸೊ ಒಂದು 1+1 ಅಂತ ಆ್ಯಡ್ ಮಾಡ್ತೀವಿ, ನೆಕ್ಸ್ಟ್ ಇನ್ನೊಂದು 1 - 1 ಅಂತ ಆ್ಯಡ್ ಮಾಡ್ತೀವಿ ರೈಟ್. ಇದಕ್ಕೆ ನಾವು ಲೀನಿಯರ್ ಕಾಂಬಿನೇಷನ್ ಆಫ್ ಅಟೋಮಿಕ್ ಆರ್ಬಿಟಲ್ಸ್ ಅಂತ ಕರಿತೀವಿ. ಸೊ ಅದಕ್ಕೋಸ್ಕರ ಇಲ್ಲಿ 2 ಅಟೋಮಿಕ್ ಆರ್ಬಿಟಲ್ಸ್ಗಳನ್ನು ಆ್ಯಡ್ ಮಾಡಿದ್ವಿ ಅಂದ್ರೆ ಅದು ಒಂದು ಸಬ್ಸ್ಟ್ರಾಕ್ಷನ್ ಆಗುತ್ತೆ, ಇನ್ನೊಂದು ಎಡಿಷನ್ ಆಗುತ್ತೆ. ಸೊ ಈ ಥರ ಎಡಿಷನ್ ಆಯ್ತು ಅಂತ ಅಂದ್ಕೊಳ್ರಿ. ಎಡಿಷನ್ ಆಯ್ತು ಅಂದ್ರೆ ಅವ ನಮಗೆ ಬರುವಂಥ ಆರ್ಬಿಟಲ್ಸ್ಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಅಂತ ಕರಿತೀವಿ. ಅದೇ ಟೈಪ ನಮಗೆ ಅಟೋಮಿಕ್ ಆರ್ಬಿಟಲ್ಸ್ಗಳು ಸಬ್ಸ್ಟ್ರಾಕ್ಷನ್ ಆಯ್ತು ಅಂತ ಅಂದ್ಕೊಳ್ರಿ, ಅವ ನಮಗೆ ಬರುವಂಥ ಮಾಲಿಕ್ಯುಲರ್ ಆರ್ಬಿಟಲ್ಸ್ಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಅಂತ ಕರಿತೀವಿ ನೋಡಿರಿ. ನಿಮಗೆಲ್ಲ ಇದೇನು ಕಾನ್ಸೆಪ್ಟ್ ಏನಿದೆ ಅಲ್ಲ ಅದೆಲ್ಲ ಬ್ರೀಫಾಗಿ ನಿಮಗೆ ತಿಳಿದಿದೆ ಅಂತ ಅನ್ಕೋತೀನಿ. ಸೊ ಈಗ ಏನು ಮಾಡಿದ್ರೆ ಆಯ್ತಂದ್ರೆ ಈಗ ನಮ್ಮ ಒಂದು ಸಿಂಪಲ್ ಮಾಲಿಕ್ಯೂಲ್ನ ತೊಗೊಂಡ್ಬಿಟ್ಟು ಅದರಲ್ಲಿರುವಂಥ ಅಟೋಮಿಕ್ ಆರ್ಬಿಟಲ್ಸ್ಗಳನ್ನು ನಾವು ಏನು ಮಾಡಿದ್ರೆ ಆಯ್ತಂದ್ರೆ ಲೀನಿಯರ್ ಕಾಂಬಿನೇಷನ್ ಮಾಡಿದ್ರಾಯ್ತು ಅಥವಾ ಲೀನಿಯರ್ ಕಾಂಬಿನೇಷನ್ ಆಫ್ ಅಟೋಮಿಕ್ ಆರ್ಬಿಟಲ್ಸ್ಗಳನ್ನು ನಾವು ಮಾಡಿದ್ರಾಯ್ತು. ಸೊ ಮಾಡಿದಾಗ ನಮಗೆ ಏನೋ ಮಾಲಿಕ್ಯುಲರ್ ಆರ್ಬಿಟಲ್ಸ್ಗಳು ಬರ್ತಾವೆ ನೋಡಿರಿ, ಅವನ್ನೆಲ್ಲ ನಾವು ಬರಿತಾ ಹೋದ್ರಾಯ್ತು ರೀ. ಸೊ ಲೆಟ್ ಅಸ್ ಕನ್ಸಿಡರ್ ದ್ಯಾಟ್ ಒನ್. ಸೊ ಲೆಟ್ ಅಸ್ ಕನ್ಸಿಡರ್ ದ ಸಿಂಪ್ಲೆಸ್ಟ್ ಮಾಲಿಕ್ಯೂಲ್. ಈಗ ನಾನು ನೈಟ್ರೋಜನ್ ತೊಗೊಂಡೆ ಅಂತ ಅಂದ್ಕೊಳ್ರಿ. ನೈಟ್ರೋಜನ್ನಲ್ಲಿ 1s2 2s2 2p ಮೀನ್ಸ್ 2p5 ರೈಟ್. ಸೊ 2p3 ರೈಟ್. ಸೊ ಈ ಥರ ಬರುತ್ತೆ ನನಗೆ. ಅದೇ ನನಗೆ ಪಿ ಆರ್ಬಿಟಲ್ನಲ್ಲೇ ಮತ್ತು ಅಂದರೆ ಪಿ ಸಬ್ಷನ್ನಲ್ಲಿ ಮತ್ತು ಆರ್ಬಿಟಲ್ಸ್ಗಳು ಬರ್ತಾವೆ ಲೈಕ್ 2px 2py ಮತ್ತು 2pz ಅಂತಂದ್ರೆ ರೈಟ್. ಸೊ ಈ ಥರ ನನಗಿಲ್ಲಿ ಒಂದು ಅಟೋಮಿಕ್ ಆರ್ಬಿಟಲ್ 2 3 4 5 ಅಟೋಮಿಕ್ ಆರ್ಬಿಟಲ್ಸ್ಗಳು ಸಿಕ್ಕಿದವು.
ಸೊ ಈಗ ನಾನು N2 ಮಾಲಿಕ್ಯೂಲ್ನ ನಾನು ಫಾರ್ಮ್ ಮಾಡಬೇಕಾಗಿತ್ತು ಅಂತ ಅಂದ್ಕೊಳ್ರಿ. ಸೊ ವಿ ನೀಡ್ ಒನ್ ಮೋರ್ ನೈಟ್ರೋಜನ್ ಐಟಮ್. ಆ ಒನ್ ಮೋರ್ ನೈಟ್ರೋಜನ್ ಐಟಮ್ನ ಇಲ್ಲಿ ತೊಗೋತೀನಿ ನಾನು. 1s 2s2 2px 2py 2pz ಅಂತಂದು ರೈಟ್. ಸೊ ಈ ಥರ ನಾನು ತೊಗೊಂಡೆ ಅಂತ ಅಂದ್ಕೊಳ್ರಿ. ಈಗ ಒಂದೊಂದೇ ಕಾಂಬಿನೇಷನ್ ಮಾಡ್ತಾ ಹೋದ್ರೆ ಐತೆ. ಈಗ 1s ಮತ್ತು 1s ಎರಡು ಆರ್ಬಿಟಲ್ಸ್ಗಳು ಓವರ್ಲ್ಯಾಪ್ ಆದವು ಅಂತ ಅಂದ್ಕೊಳ್ರಿ. ಅವು ನಮಗೇನು ಬರುತ್ತಾ, ಒಂದು ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಬರುತ್ತೆ, ಅದಕ್ಕೆ ನಾವು ಸಿಗ್ಮಾ 1s ಅಂತ ಕರಿತೀವಿ. ಅದೇ ಟೈಪ ಒಂದು ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಬರುತ್ತೆ, ಅದಕ್ಕೆ ನಾವು ಸಿಗ್ಮಾ ಸ್ಟಾರ್ 1s ಅಂತ ಕರಿತೀವಿ. ಸೊ ಇದ್ರ ನಂತರ ಯಾವುದಿದೆ ಹೇಳ್ರಿ, 2s ಇದೆ. ಸೊ ಸಿಗ್ಮಾ 2s, ಸೊ ಸಿಗ್ಮಾ ಸ್ಟಾರ್ 2s ಅಂತಂದು ನೋಡಿರಿ. ನೆಕ್ಸ್ಟ್ ಏನಿದೆಲ್ಲ ದಟ್ ಈಸ್ ದಿ ರಿಯಲ್ ಥಿಂಗ್. ನೋಡಿರಿ ಇಲ್ಲಿ ಏನಾಗುತ್ತೆ ಅಂದ್ರೆ ಅಪ್ ಟು 14 ಎಲೆಕ್ಟ್ರಾನ್, ಈಗ ಒಂದು ಮಾಲಿಕ್ಯೂಲ್ನಲ್ಲಿ 14 ಎಲೆಕ್ಟ್ರಾನ್ಸ್ಗಳಿದ್ವು ಅಂತ ಅಂದ್ಕೊಡ್ರಿ. ಅವ ನಮಗೆ ಒಂದು ಮಾಲಿಕ್ಯುಲರ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬರುತ್ತೆ. ಸೊ 15 ಆ್ಯಂಡ್ 15 ಆನ್ವರ್ಡ್ಸ್ ಅವಾಗ ನಮಗೆ ಒಂದು ಮಾಲಿಕ್ಯುಲರ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬರುತ್ತೆ. ಇದನ್ನ ನಾವು ಸಪ್ರೇಟಾಗಿ ನೆನ್ಪಿಟ್ಕೋಬೇಕು. ಸೊ ಈಗ ನಾನು ಇಲ್ಲಿ ಏನು ಬರೆದಿದ್ದೇನಲ್ಲ, ಸೊ ಇದು ಅಪ್ ಟು 14. ಸೊ ಸಿಗ್ಮಾ 1s, ಸೊ ಸಿಗ್ಮಾ 1s, ಸಿಗ್ಮಾ ಸ್ಟಾರ್ 1s, ಸಿಗ್ಮಾ 2s, ಸಿಗ್ಮಾ ಸ್ಟಾರ್ 2s. ಸೊ ನೆಕ್ಸ್ಟ್ ಪೈ 2px, ಪೈ 2py. ನೋಡಿರಿ ಇಲ್ಲಿ ಈ ಥರ ಯಾಕಾಗುತ್ತೆ ಅಂತಂದು. ಸೊ ಈಗ ನಾನು ಯಾವ್ದಾರ ಎರಡು ಐಟಮ್ಸ್ಗಳನ್ನು ತೊಗೊಂಡ್ಬಿಟ್ಟು ಒಂದು ಮಾಲಿಕ್ಯೂಲ್ ಫಾರ್ಮ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ರಿ. ಸೊ ನಾನು ಹೆಂಗೆ ಬೇಕು ಹಂಗೆ ನಾನು ಬಾಂಡ್ ಅಂದರೆ ಮಾಲಿಕ್ಯೂಲ್ನ ಫಾರ್ಮ್ ಮಾಡೋದಕ್ಕೆ ಬರೋದಿಲ್ಲ. ಸೊ ನಾವು ಏನು ಮಾಡಬೇಕಂದ್ರೆ ಕಂಪಲ್ಸರಿ ಒಂದು ಆಕ್ಸಿಸ್ ಆಫ್ ಅಪ್ರೋಚ್, ಆಕ್ಸಿಸ್ ಆಫ್ ಬಾಂಡ್ ಫಾರ್ಮೇಷನ್ನ ನಾವು ಕನ್ಸಿಡರ್ ಮಾಡಬೇಕು. ಮೋಸ್ಟ್ ಆಫ್ ದಿ ಟೈಮ್ಸ್ ನಾವು ಆಕ್ಸಿಸ್ ಆಫ್ ಬಾಂಡ್ ಫಾರ್ಮೇಷನ್ನ ಯಾವುದು ಅಂತ ತೊಗೋತೀವಿ ಅಂದ್ರೆ ಜೆಡ್ ಆಕ್ಸಿಸ್ ಅಂತ ತೊಗೋತೀವಿ. ಸೊ ಈ ಥರ ನಮಗೆ ಆಲ್ರೆಡಿ ಗೊತ್ತಿದೆ ಏನಂದರೆ ಸಿಗ್ಮಾ ಬಾಂಡ್ ಯಾವಾಗ ಫಾರ್ಮ್ ಆಗುತ್ತೆ ಮತ್ತು ಪೈ ಬಾಂಡ್ ಯಾವಾಗ ಫಾರ್ಮ್ ಆಗುತ್ತೆ ಅಂತಂದು. ಈಗ ನೋಡಿರಿ ಹೆಡ್ ಟು ಹೆಡ್ ಓವರ್ಲ್ಯಾಪ್ ಆಯಿತು ಅಂತ ಅಂದ್ಕೊಳ್ರಿ, ಅವಾಗ ನಮಗೇನು ಫಾರ್ಮ್ ಆಗುತ್ತೆ, ಸಿಗ್ಮಾ ಬಾಂಡ್ ಫಾರ್ಮ್ ಆಗುತ್ತೆ. ನನಗೆ ಸೈಡ್ ವೇಸ್ ಇಂದ ಓವರ್ಲ್ಯಾಪ್ ಆಯಿತು ಅಂತ ಅಂದ್ಕೊಳ್ರಿ, ಅವಾಗ ನಮಗೆ ಪೈ ಬಾಂಡ್ ಫಾರ್ಮ್ ಆಗುತ್ತೆ. ಸೊ ಈಗ ಹೆಡ್ ಟು ಹೆಡ್ ಓವರ್ಲ್ಯಾಪ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ರಿ, ಅವಾಗ ನಮಗೆ ಯಾವ ಬಾಂಡ್ ಫಾರ್ಮ್ ಆಗಬೇಕು, ಸಿಗ್ಮಾ ಬಾಂಡ್ ಫಾರ್ಮ್ ಆಗಬೇಕು. ಅದಕ್ಕೋಸ್ಕರ ಸೊ ಈಗ ಈ ಥರ ಒಂದು ಪಿ ಆರ್ಬಿಟಲ್ ಮತ್ತೊಂದು ಪಿ ಆರ್ಬಿಟಲ್ ಅಂದ್ರೆ, ಸೊ ಈ ಎರಡು ಪಿ ಆರ್ಬಿಟಲ್ಸ್ಗಳು ಯಾವಾಗಿರುತ್ತೆ ಹೇಳ್ರಿ, ಅವು 2pz 2pz ಅಂತಂದು. ಸೊ 2pz ಮತ್ತು 2pz ಎರಡು ಆರ್ಬಿಟಲ್ಸ್ಗಳನ್ನು ನಾನು ಹೆಡ್ ಟು ಹೆಡ್ ಓವರ್ಲ್ಯಾಪ್ ಮಾಡಿದೆ ಅಂತ ಅಂದ್ಕೊಡ್ರಿ, ಅವು ನಮಗೆ ಏನು ಫಾರ್ಮ್ ಆಗಬೇಕು, ಸಿಗ್ಮಾ ಬಾಂಡ್ ಫಾರ್ಮ್ ಆಗಬೇಕು. ಅದಕ್ಕೋಸ್ಕರ ನಾನು ಇಲ್ಲಿ ಸಿಗ್ಮಾ 2pz ಅಂತ ಬರೆದಿದ್ದೀನಿ. ಬಟ್ ಈಗ ಆಲ್ರೆಡಿ ಒಂದು ಪಿ ಆರ್ಬಿಟಲ್ ಆಲ್ರೆಡಿ ಸಿಗ್ಮಾ ಬಾಂಡ್ ಫಾರ್ಮ್ ಮಾಡಿತ್ತು ಅಂತ ಅಂದ್ಕೊಳ್ರಿ. ಇನ್ನು ಉಳಿದಿರುವಂಥ ಎರಡು ಪಿ ಆರ್ಬಿಟಲ್ಸ್ಗಳು ಏನಿರ್ತಾವೆ ನೋಡಿರಿ, ಅವು ಕಂಪಲ್ಸರಿ ಯಾವ ಬಾಂಡ್ ಫಾರ್ಮ್ ಮಾಡಬೇಕು, ಪೈ ಬಾಂಡ್ ಫಾರ್ಮ್ ಮಾಡಬೇಕು. ಸೊ ಅದಕ್ಕೋಸ್ಕರ 2px ಮತ್ತು 2py ಆರ್ಬಿಟಲ್ಸ್ಗಳು ಏನಿರ್ತಾವೆ ನೋಡಿರಿ, ದೇ ಫಾರ್ಮ್ ಪೈ ಬಾಂಡ್ ಅಂತಂದು ರೈಟ್. ಸೊ ಅದೇ ಟೈಪ ನೋಡಿರಿ ಇಲ್ಲಿ ಎನರ್ಜಿನೂ ಸಹಿತ ವೇರಿಯೇಷನ್ ಆಗುತ್ತಾ. ಸೊ ಈಗ ನಾವು ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ರೈಟ್ ಅಥವಾ ಫೋಟೋ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಇಂತ್ರ ನಾವು ಚೆಕ್ ಮಾಡಿದ್ರೆ ನಮಗೇನು ಗೊತ್ತಾಗುತ್ತೆ ಅಂದ್ರೆ ಅಪ್ ಟು 14 ಎಲೆಕ್ಟ್ರಾನ್. ಅವಾಗ ಏನಾಗುತ್ತೆ ಅಂದ್ರೆ ಈ ಪೈ 2px ಪೈ 2py ಈ ಆರ್ಬಿಟಲ್ಸ್ಗಳು ಮೊದಲು ಬರ್ತಾವ್ರಿ, ಆಮೇಲೆ ಸಿಗ್ಮಾ 2pz ಆರ್ಬಿಟಲ್ ಬರುತ್ತೆ. ಅದೇ ನಾನು 15 ಎಲೆಕ್ಟ್ರಾನ್ಸ್ಗಳ ನಂತರ ನಾನು ಹೋದೆ ಅಂತ ಅಂದ್ಕೊಳ್ರಿ, ಅವಾಗ ಈ ಸಿಗ್ಮಾ 2pz ಆರ್ಬಿಟಲ್ಲು ಮೊದಲಿಗೆ ಬರುತ್ತಾ, ಪೈ 2px ಪೈ 2py ಆರ್ಬಿಟಲ್ಸ್ಗಳು ಆಮೇಲೆ ಬರ್ತಾವ್ರಿ. ಸೊ ಅದಕ್ಕೋಸ್ಕರ ಇಲ್ಲಿ ಒಂದು ಟ್ರಿಕ್ ಇದೆ ರೀ, ಕೆಲವೊಂದು ಟೈಮ್ ನಮಗೆ ಕನ್ಫ್ಯೂಸ್ ಆಗುತ್ತೆ. ಆ ಕನ್ಫ್ಯೂಸ್ ಆಗಬಾರ್ದು ಅಂತ ಅಂದ್ಕೊಂಡು ಸೊ ಇಲ್ಲೊಂದು ಟ್ರಿಕ್ ಬರೆದಿದ್ದೆ ನಾನು. ಸೊ ಅದೇನಂದ್ರೆ ನೋಡಿರಿ 15 ಎಲೆಕ್ಟ್ರಾನ್ ಆನ್ವರ್ಡ್ಸ್ ಜೆಡ್ ಆರ್ಬಿಟಲ್ ಕಮ್ಸ್ ಅರ್ಲಿ ಅಂತಂದು ರೈಟ್. ಜೆಡ್ ಆರ್ಬಿಟಲ್ ಕಮ್ಸ್ ಅರ್ಲಿ ಅಂತಂದು 15ZE ಅಂತ ಅಂದ್ಕೊಳ್ರಿ ನೀವು. ಸೊ ಇದನ್ನ ನಾವು ಸಿಂಪಲಾಗಿ ಬರೆದ್ವಿ ಅಂತ ಅಂದ್ಕೊಳ್ರಿ, ISZE ಅಂತಂದು. ಸೊ ಇದನ್ನ ನಾವು ಏನಂತ ಓದ್ಬೋದು ಅಂದ್ರೆ ಈಸಿ ಅಂತ ಓದ್ಬೋದು ರೈಟ್. ಸೊ ಈಸಿ ಅಂತ ಓದ್ಬೋದು. ಸೊ ವಿತ್ ದ ಹೆಲ್ಪ್ ಆಫ್ ದಿಸ್ ಕೋಡ್ ಯು ಕ್ಯಾನ್ ರಿಮೆಂಬರ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅಂತ ರೈಟ್. ನೋಡಿರಿ ಇದಾಗಿದ ಮೇಲ್ಗಡೆ ಮತ್ತು ಬೇರೆ ಕೆಲವೊಂದು ಕಾನ್ಸೆಪ್ಟ್ಸ್ಗಳು ಬರ್ತಾವೆ, ಅವನ್ನ ಈಗ ಹೇಳ್ತೀನಿ ನಾನು ನಿಮಗೆ. ಸೊ ಈಗ ನಾವು ಎಲೆಕ್ಟ್ರಾನ್ ಕಾನ್ಫಿಗರೇಷನ್, ಮಾಲಿಕ್ಯುಲರ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ನಾವು ಯಾವ ಥರ ಬರಿತೀವಿ, ನೆಕ್ಸ್ಟ್ ಅಲ್ಲಿ ಏನು ಕಾನ್ಸೆಪ್ಟ್ ಇರ್ತೈತಿ ಅಂತ ಎಲ್ಲ ಅಂಡರ್ಸ್ಟ್ಯಾಂಡ್ ಆಯಿತು. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ಅಂದ್ರೆ ಬಾಂಡ್ ಆರ್ಡರ್ ಅಂತಂದು ರೈಟ್. ನೋಡಿರಿ ನಾವು ಬಾಂಡ್ ಆರ್ಡರ್ ರಿಪ್ರೆಸೆಂಟ್ಸ್ ನಂಬರ್ ಆಫ್ ಬಾಂಡ್ಸ್ ಬಿಟ್ವೀನ್ 2 ಆಟಮ್ಸ್. ಈಗ ಒಂದು ಮಾಲಿಕ್ಯೂಲ್ ಇದೆ ಅಂತ ಅಂದ್ಕೊಳ್ರಿ, ಆ ಮಾಲಿಕ್ಯೂಲ್ ಮಧ್ಯದಲ್ಲಿ ಎಷ್ಟು ನಂಬರ್ ಆಫ್ ಬಾಂಡ್ಸ್ಗಳಿದವು ಅನ್ನೋದನ್ನು ಈ ಬಾಂಡ್ ಆರ್ಡರ್ ರಿಪ್ರೆಸೆಂಟ್ ಮಾಡ್ತೈತಿ. ಸೊ ಎಕ್ಸಾಂಪಲ್ ಈಗ ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು 3. ಅದರ ಅರ್ಥ ಏನಂದ್ರೆ ಸೊ ಎರಡು ಐಟಮ್ಸ್ಗಳ ಮಧ್ಯದಲ್ಲಿ 3 ಸಿಂಗಲ್ ಬಾಂಡ್ಸ್ ಇದಾವೆ ಅಂತ ಅರ್ಥ ರೈಟ್. ಅದೇ ಟೈಪ ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು 2 ಅಂದ್ರೆ ಸೊ ಆ ಎರಡು ಐಟಮ್ಸ್ಗಳ ಮಧ್ಯದಲ್ಲಿ 2 ಬಾಂಡ್ಸ್ಗಳಿದಾವೆ ಅಂತ ಅರ್ಥ ರೀ. ಸೊ ನೆಕ್ಸ್ಟ್ ಈ ಬಾಂಡ್ ಆರ್ಡರ್ನ ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ, NB - NA / 2 ಅಂತಂದು. ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್
ಮೈನಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಡಿವೈಡೆಡ್ ಬೈ 2 ಅಂತಂದು. ನೋಡಿರಿ ಇಲ್ಲೊಂದು ಸಣ್ಣ ಕಾನ್ಸೆಪ್ಟ್ ಇದೆ, ಅದೇನಂದ್ರೆ ಇಫ್ ದ ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು 0, ಬಾಂಡ್ ಆರ್ಡರು ನೆಗೆಟಿವ್ ಅಥವಾ 0 ಬಂತ ಅಂತ ಅಂದ್ಕೊಳ್ರಿ, ಅದರ ಅರ್ಥ ಏನಂದ್ರೆ ಮಾಲಿಕ್ಯೂಲ್ ಡಸಂಟ್ ಎಕ್ಸಿಸ್ಟ್ ಅಂತ, ರೈಟ್. ಸೊ ಈಗ ನಾವೇನು ಮಾಡಿದ್ರೆ ಆಯ್ತಂದ್ರೆ ಈ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ರಿಲೇಟೆಡ್ ಸೊ ಕೆಲವೊಂದು ಟ್ರಿಕ್ಸ್ಗಳಿದಾವ್ರಿ, ಅವುಗಳನ್ನು ನಾವೀಗ ಕಲ್ತ್ರಾಯ್ತು. ನೋಡಿರಿ ಈ ಒಂದು ಕಾನ್ಸೆಪ್ಟ್ ಪ್ರಕಾರ ನಮಗೆ ಇಲ್ಲಿ ಏನು ಗೊತ್ತಾಗುತ್ತೆ ಅಂದ್ರೆ ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ಕಂಪಲ್ಸರಿ ನಾವು ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ನಾವು ಬರೀಲೇಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಬಟ್ ನಾವು ಇಲ್ಲೊಂದು ಟ್ರಿಕ್ ಇದೆ ರೀ, ಆ ಟ್ರಿಕ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬರೀಲಿಲ್ಲಂಗನ ನಾವು ಏನು ಮಾಡ್ಬೋದು ಅಂದ್ರೆ ಬಾಂಡ್ ಆರ್ಡರ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು, ರೈಟ್. ಸೊ ಲೆಟ್ ಅಸ್ ಲರ್ನ್ ಅಬೌಟ್ ದ್ಯಾಟ್ ಒನ್. ನೋಡಿರಿ ಇಲ್ಲಿ ಟ್ರಿಕ್ ಇದೆ, ಇಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಎ ಸ್ಪೀಸಿಸ್ ಇದೆ, ನೆಕ್ಸ್ಟ್ ಇಲ್ಲಿ ಬಾಂಡ್ ಆರ್ಡರ್ ಇದೆ. ಈಗ 8 ನಂಬರ್ ಆಫ್ ಎಲೆಕ್ಟ್ರಾನ್ಸ್ಗಳಿದ್ವು ಅಂತ ಅಂದ್ಕೊಡ್ರಿ, ಅದ್ರ ಬಾಂಡ್ ಆರ್ಡರ್ ಎಷ್ಟು ಇರ್ತೈತಿ ಅಂದ್ರೆ 0 ಇರ್ತೈತಿ. ಅದೇ ಟೈಪ 10 ಇತ್ತಂದ್ರೆ 1 ಇರ್ತೈತಿ. ಅದೇ ಟೈಪ 12 ಇತ್ತು ಅಂತ ಅಂದ್ಕೊಡ್ರಿ 2 ಇರುತ್ತೆ. 14 ಇತ್ತಂದ್ರೆ 3 ಬಾಂಡ್ ಆರ್ಡರ್. ನೋಡಿರಿ 3 ಈಸ್ ದಿ ಹೈಯೆಸ್ಟ್, ಅಟ್ಲೀಸ್ಟ್ ಫಾರ್ ಡಯಾಟಮಿಕ್ ನಾರ್ಮಲ್ ಐಟಮ್ಸ್ಗಳಿಗೆ ಹೈಯೆಸ್ಟ್ ಬಾಂಡ್ ಆರ್ಡರ್ 3 ಇರ್ತೈತಿ ರೀ. 3ಗಿಂತ ಜಾಸ್ತಿ ಇದ್ದಿದ್ದು ಇರ್ತವೆ, ಬಟ್ ಸೊ ನಾವು 2 ನಂಬರ್ಸ್ಗಳನ್ನು ನಾವು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಸೊ 10 ಎಲೆಕ್ಟ್ರಾನ್ಸ್ಗಳಿತ್ತು ಅಂತ ಅಂದ್ಕೊಳ್ರಿ, ಬಾಂಡ್ ಆರ್ಡರ್ 1 ಇರ್ತೈತಿ. 14 ಎಲೆಕ್ಟ್ರಾನ್ಸ್ಗಳಿದ್ವು ಅಂದ್ರೆ 3 ಇರ್ತೈತಿ. ನೆಕ್ಸ್ಟು ಆಕ್ಸಿಜನ್ ಮಾಲಿಕ್ಯೂಲ್ದು ಬಾಂಡ್ ಆರ್ಡರ್ ನೀವು ನೆನ್ಪಿಟ್ಕೊಂಡ್ರೆ ಭಾಳ ಯೂಸ್ ಆಗುತ್ತೆ. 16 ಎಲೆಕ್ಟ್ರಾನ್ಸ್ಗಳಿದ್ವು ಅಂತ ಅಂದ್ಕೊಳ್ರಿ, ಬಾಂಡ್ ಆರ್ಡರ್ 2 ಇರುತ್ತೆ ಅಂತಂದು. ನೆಕ್ಸ್ಟು ಆಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ಗಳಿದ್ವು ಅಂದ್ರೆ ಫ್ರ್ಯಾಕ್ಷನಲ್ ಬಾಂಡ್ ಆರ್ಡರ್ ಇರುತ್ತೆ. ಸೊ ಈವನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ಗಳಿದ್ವು ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಇಂಟೀಸರ್ ಬಾಂಡ್ ಆರ್ಡರ್ ಇರುತ್ತೆ. ನೆಕ್ಸ್ಟು ನಾವು ಪ್ಯಾರಾಮ್ಯಾಗ್ನೆಟಿಕ್ ಮತ್ತು ಡಯಾಮ್ಯಾಗ್ನೆಟಿಕ್ ಅಂತ ಏನಿದೆ ಅಲ್ಲ, ಅದನ್ನೂ ಸಹಿತ ನಾವು ಇದರಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಮೋಸ್ಟ್ ಆಫ್ ದಿ ಟೈಮ್ಸ್ ಈವನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ಗಳಿದ್ವು ಅಂತ ಅಂದ್ಕೊಳ್ರಿ, ಅದು ಡಯಾಮ್ಯಾಗ್ನೆಟಿಕ್ ಇರುತ್ತೆ. ಆಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ಗಳು ಯಾವ್ದಾರ ಒಂದು ಮಾಲಿಕ್ಯೂಲ್ನಲ್ಲಿ ಇದ್ವು ಅಂತ ಅಂದ್ಕೊಳ್ರಿ, ಅದು ಪ್ಯಾರಾಮ್ಯಾಗ್ನೆಟಿಕ್ ಇರುತ್ತೆ. ಸೊ ಇಲ್ಲಿ ಏನಿದೆ ನೋಡಿರಿ, ಆಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ಯಾರಾಮ್ಯಾಗ್ನೆಟಿಕ್ ಅಂತಂದು. ಇದಕ್ಕೆ 2 ಎಕ್ಸೆಪ್ಷನ್ಸ್ಗಳಿದಾವೆ, ಒಂದು 10 ಎಲೆಕ್ಟ್ರಾನ್ಸ್, ಇನ್ನೊಂದು 16 ಎಲೆಕ್ಟ್ರಾನ್ಸ್. 16 ಎಲೆಕ್ಟ್ರಾನ್ಸ್ಗಳು ಇದ್ರೂ ಸಹಿತ ಕೆಲವೊಂದು ಟೈಮ್ ಏನಾಗುತ್ತೆ ಅಂದ್ರೆ ಆ ಮಾಲಿಕ್ಯೂಲ್ ಪ್ಯಾರಾಮ್ಯಾಗ್ನೆಟಿಕ್ ಇರುತ್ತೆ. ಸೊ ಎಕ್ಸಾಂಪಲ್ ಆಕ್ಸಿಜನ್ನಲ್ಲಿ 16 ಎಲೆಕ್ಟ್ರಾನ್ಸ್ಗಳಿದಾವೆ, ಅದ್ರೂ ಸಹಿತ ಇದು ಪ್ಯಾರಾಮ್ಯಾಗ್ನೆಟಿಕ್ ಅಂತಂದು. ಅದೇ ಟೈಪ್ 10 ಎಲೆಕ್ಟ್ರಾನ್ಸ್ಗಳು ಇದ್ರೂ ಸಹಿತ ಕೆಲವೊಂದು ಟೈಮ್ ಅದು ಸೊ ಪ್ಯಾರಾಮ್ಯಾಗ್ನೆಟಿಕ್ ಇರುತ್ತೆ ಅಂತಂದು, ರೈಟ್. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ಈಗ ನೋಡ್ರಿ, ಈಗ ನಾವು ಕೆಲವೊಂದು ಎಕ್ಸಾಂಪಲ್ಸ್ಗಳಿದಾವೆ ಇಲ್ಲಿ. ಸೊ ಅವುಗಳನ್ನು ನಾವೀಗ ಸಾಲ್ವ್ ಮಾಡಿದ್ರೆ ಆಯಿತು. ಸೊ ಲೆಟ್ ಅಸ್ ಸಾಲ್ವ್ ಸಮ್ ಎಕ್ಸಾಂಪಲ್ಸ್. ಸೊ ಲೆಟ್ ಅಸ್ ಕನ್ಸಿಡರ್ ಹಿಯರ್ ವಿ ಹ್ಯಾವ್ ಒನ್ ಎಕ್ಸಾಂಪಲ್. ನೋಡಿರಿ ಇಲ್ಲೊಂದು ಎಕ್ಸಾಂಪಲ್ ಇದೆ. ಯೂಸಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಪ್ರಿಡಿಕ್ಟ್ ಬಾಂಡ್ ಆರ್ಡರ್ ಆ್ಯಂಡ್ ಬಾಂಡ್ ಲೆಂತ್ ಆಫ್ O2+ ಅಂತಂದ್ರೆ, ರೈಟ್. ನೋಡಿರಿ ಇಲ್ಲಿ ಒಂದು O2+ ಅಂತ ಒಂದು ಮಾಲಿಕ್ಯೂಲ್ ಇದೆ. ಸೊ ಆ ಮಾಲಿಕ್ಯೂಲ್ದು ಬಾಂಡ್ ಆರ್ಡರ್ ಎಷ್ಟು ಅಂತ ಅವ್ರು ನಮಗೆ ಕೇಳ್ತಾ ಇದ್ದಾರೆ. ನೋಡಿರಿ ಈಗ ನಾವು ಬಾಂಡ್ ಅಂದ್ರೆ ಮಾಲಿಕ್ಯುಲರ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬರೀ ಅವಶ್ಯಕತೆ ಇಲ್ಲ. ಸೊ ಈಗ ನಾನು ನಿಮಗೆ ಆಲ್ರೆಡಿ ಒಂದು ಟ್ರಿಕ್ ಹೇಳಿದ್ದೀನಿ. ಸೊ ಆ ಟ್ರಿಕ್ನ ಇಲ್ಲಿ ಯೂಸ್ ಮಾಡಿದ್ರೆ ಆಯಿತು. ನೋಡಿರಿ 14 ಎಲೆಕ್ಟ್ರಾನ್ಸ್ಗಳಿದ್ವು ಅಂತ ಅಂದ್ಕೊಡ್ರಿ, ಬಾಂಡ್ ಆರ್ಡರ್ ಎಷ್ಟು ಇರ್ತೈತಿ? 3 ಇರುತ್ತೆ. 15 ಇತ್ತಂದ್ರೆ 2.5, 16 ಇತ್ತಂದ್ರೆ ಎಷ್ಟು ಇರ್ತೈತಿ ರೀ? ಅದು 2 ಇರುತ್ತೆ. ಈವನ್ ಇದಕ್ಕಿಂತ ಕೆಳಗಡೆ ಹೋದ್ರೆ ಅಂದ್ರೂ ಸಹಿತ ಬಾಂಡ್ ಆರ್ಡರ್ ಕಡಿಮೆ ಆಗುತ್ತೆ. ಸೊ 13 ಇತ್ತಂದ್ರೆ 2.5 ಇರುತ್ತೆ. ಸೊ 12 ಇದ್ರೆ ಅಂದ್ರೆ 2 ಇರುತ್ತೆ. ಸೊ ಲೆಟ್ ಅಸ್ ಯೂಸ್ ದಿಸ್ ಟ್ರಿಕ್. O2+ ಅಂದ್ರೆ 16 - 1 ಅಂತಂದ್ರೆ 15 ಎಲೆಕ್ಟ್ರಾನ್ಸ್ ಆಗುತ್ತೆ. 15 ಎಲೆಕ್ಟ್ರಾನ್ಸ್ ಆಯ್ತು ಅಂತ ಅಂದ್ಕೊಳ್ರಿ. ಸೊ ಬಾಂಡ್ ಆರ್ಡರ್ ಎಷ್ಟಿರ್ತದೆ? ಅದು 2.5 ಅಂತಂದ್ರೆ 2.5 ಈಸ್ ನಥಿಂಗ್ ಬಟ್ 5/2 ಅಂತಂದ್ರೆ, ರೈಟ್. ಸೊ ದಿಸ್ ಈಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿರಿ, ಬಾಂಡ್ ಲೆಂತ್ ನಮಗೆ ನೆನ್ಪಿಟ್ಕೊಳ್ಳೋದಕ್ಕೆ ಆಗೋದಿಲ್ಲ, ಬಟ್ ಹಿಯರ್ ದಿ ಹ್ಯಾವ್ ಗಿವನ್ ಸಮಥಿಂಗ್. ಸೊ ದಟ್ ಇಸ್ ದಿ ಕರೆಕ್ಟ್ ಆನ್ಸರ್, ರೈಟ್. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ದ ನೈಟ್ರಿಕ್ ಆಕ್ಸೈಡ್ ಹ್ಯಾಸ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್. ನೋಡಿರಿ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಅವ್ರು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತಂದು. ಸೊ ನಾವಿಲ್ಲಿ ಏನು ಮಾಡ್ಬೇಕಂದ್ರೆ ಈ NO ಮಾಲಿಕ್ಯೂಲ್ನ ನಾವು ಅಯನೈಸೇಷನ್ ಮಾಡಬೇಕು. ಅಯನೈಸೇಷನ್ನ ನಾವು ಮಾಡಿದ್ವಿ ಅಂತ ಅಂದ್ಕೊಡ್ರಿ, ಆಗ ಬಾಂಡ್ ಆರ್ಡರ್ ಡಿಕ್ರೀಸ್ ಆಗುತ್ತೋ ಇನ್ಕ್ರೀಸ್ ಆಗುತ್ತೋ, ನೆಕ್ಸ್ಟು ಬಾಂಡ್ ಲೆಂತ್ ಯಾವ ಥರ ವೇರಿಯೇಷನ್ ಆಗುತ್ತೆ ಅಂತ ಅವ್ರು ನಮಗೆ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಈಗ ಏನು ಮಾಡಿದ್ರೆ ಆಯ್ತಂದ್ರೆ ಮೊದಲಿಗೆ NO ಮಾಲಿಕ್ಯೂಲ್ದ ಬಾಂಡ್ ಆರ್ಡರ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಆಯ್ತು. ನೋಡಿರಿ ಇಲ್ಲಿ 7 ಎಲೆಕ್ಟ್ರಾನ್ಸ್, ಇಲ್ಲಿ 8 ಎಲೆಕ್ಟ್ರಾನ್ಸ್, ಅಂದರೆ ಟೋಟಲ್ ಎಷ್ಟು ಆಯ್ತು? ಅಲ್ಲಿ 15 ಎಲೆಕ್ಟ್ರಾನ್ಸ್ ಆಯಿತು. 15 ಎಲೆಕ್ಟ್ರಾನ್ಸ್ ಅಂದರೆ ಬಾಂಡ್ ಆರ್ಡರ್ ಎಷ್ಟು ಇರ್ತೈತೆ ರೀ? ಅದು 2.5 ಇರುತ್ತೆ. ನೆಕ್ಸ್ಟ್ ನಾವು ಒಂದು ಎಲೆಕ್ಟ್ರಾನ್ನ ನಾವು ಅದರಿಂದ ರಿಮೂವ್ ಮಾಡಿದ್ವಿ ಅಂತ ಅಂದ್ಕೊಳ್ರಿ, ಅವಾಗ ಏನು ಬರುತ್ತೆ ರೀ? ಅದು ಸೊ 14 ಆಗುತ್ತೆ, ರೈಟ್.
ಸೊ ದೆನ್ ಇಟ್ ವಿಲ್ ಬಿಕಮ್ 14 ಅಂತಂದೆ. ಅವಾಗ ಬಾಂಡ್ ಆರ್ಡರ್ ಎಷ್ಟಾಯ್ತು ಹೇಳ್ರಿ ಅಲ್ಲಿಗೆ? ಸೊ 14 ಎಲೆಕ್ಟ್ರಾನ್ಸ್ ಇತ್ತಂದ್ರೆ ಬಾಂಡ್ ಆರ್ಡರ್ ಎಷ್ಟಾಗುತ್ತೆ ಅಂದ್ರೆ 3 ಆಗುತ್ತೆ. ಸೊ ಅದರ ಅರ್ಥ ಏನಂದರೆ 2.5 ಇಂದ 3ಗೆ ಹೋಯ್ತು. 3 ಹೋಯ್ತು ಅಂದ್ರೆ ಏನರ್ಥ ರೀ? ಸೊ ಬಾಂಡ್ ಆರ್ಡರ್ ಇನ್ಕ್ರೀಸ್ ಆಗುತ್ತೆ. ಸೊ ನೆಕ್ಸ್ಟು ಬಾಂಡ್ ಲೆಂತ್ ಏನಾಗುತ್ತೆ ಅಂತಂದೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೊ ಬಾಂಡ್ ಲೆಂತ್ ಇನ್ಕ್ರೀಸ್ ಆಯ್ತು ಅಂತ ಅಂದ್ಕೊಳ್ರಿ. ಸೊ ಐಟಮ್ಸ್ಗಳು ಹತ್ರ ಬರ್ತಾವೆ, ರೈಟ್? ಸೊ ಲೈಕ್ ದಿಸ್. ಸೊ ಬಾಂಡ್ ಲೆಂತ್ ನೋಡಿರಿ, ಇಲ್ಲಿ ಬಾಂಡ್ ಆರ್ಡರ್ ಜಾಸ್ತಿ ಆಯ್ತು ಅಂದ್ರೆ ನಂಬರ್ ಆಫ್ ಬಾಂಡ್ಸ್ ಜಾಸ್ತಿ ಆಗ್ತಾವೆ, ಅವಾಗ ಐಟಮ್ಸ್ಗಳು ಹತ್ತಿರ ಬರ್ತಾವೆ ರೀ. ಐಟಮ್ಸ್ಗಳು ಹತ್ತಿರ ಬಂದ್ವು ಅಂದ್ರೆ ಬಾಂಡ್ ಲೆಂತ್ ಏನಾಗುತ್ತೆ ಹೇಳ್ರಿ? ಅದು ಡಿಕ್ರೀಸ್ ಆಗುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಏನಂತ ನಾವು ಹೇಳ್ಬೋದು ಅಂದ್ರೆ ಆನ್ ಅಯನೈಸೇಷನ್ ಟು ಫಾರ್ಮ್ NO+, ಇಟ್ಸ್ ಬಾಂಡ್ ಆರ್ಡರ್ ಇನ್ಕ್ರೀಸಸ್ ಆ್ಯಂಡ್ ಬಾಂಡ್ ಲೆಂತ್ decreases ಅಂತಂದ್ರೆ, ರೈಟ್? ಆಪ್ಷನ್ ನಂಬರ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. The molecular orbitals formed from two 1s atomic orbital by symmetric mode of linear combination is called ಅಂತ ಕೇಳ್ತಾ ಇದ್ದಾರೆ ರೀ. ಅವ್ರು ನಮಗೇನು ಹೇಳ್ತಾ ಇದ್ದಾರೆ ಅಂದ್ರೆ 1s ಆರ್ಬಿಟಲ್ನ ನಾವು ಸೊ ಸಿಮೆಟ್ರಿಕ್ ಮೋಡ್ ಆಫ್ ಲೀನಿಯರ್ ಕಾಂಬಿನೇಷನ್ನ ನಾವು ಮಾಡಿದ್ವಿ ಅಂತ ಅಂದ್ಕೊಳ್ರಿ. ಅವು ನಮಗೆ ಯಾವ ಬಾಂಡ್ ಫಾರ್ಮ್ ಆಗುತ್ತೆ ಅಂತಂದರೆ ನೋಡಿರಿ, ಲೀನಿಯರ್ ಕಾಂಬಿನೇಷನ್ ನಾವು ಫಾಲೋ ಮಾಡಿದ್ವಿ ಅಂದ್ರೆ ಒಂದು ಸಿಗ್ಮಾ 1s ಆರ್ಬಿಟಲ್ ಬರುತ್ತೆ, ಅದೇ ಟೈಪ ಸಿಗ್ಮಾ ಸ್ಟಾರ್ 1s ಆರ್ಬಿಟಲ್ ಬರುತ್ತೆ. ಇಲ್ಲಿ ನಾವು ಎಡಿಷನ್ ಮಾಡಿದ್ವಿ ಅಂತ ಅಂದ್ಕೊಳ್ರಿ. ಎಡಿಷನ್ ಮಾಡೋದಕ್ಕೂ ನಾವು ಇಲ್ಲಿ ಏನಂತ ಕರಿತಾ ಇದ್ವಿ ಅಂದ್ರೆ ಸಿಮೆಟ್ರಿಕ್ ಮೋಡ್ ಆಫ್ ಲೀನಿಯರ್ ಕಾಂಬಿನೇಷನ್ ಅಂತ ಕರಿತೀವಿ ರೀ. ಸೊ ಅವ ನಮಗೇನು ಬರುತ್ತೆ ಅಂದರೆ ಸಿಗ್ಮಾ 1s ಬರುತ್ತೆ. ಸೊ ಅದಕ್ಕೋಸ್ಕರ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ನಂಬರ್ 1 ಅಂತ, ರೈಟ್? ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಇನ್ ವಿಚ್ ಕೇಸ್ ಆ್ಯನ್ ಎಲೆಕ್ಟ್ರಾನ್ ಫ್ರಾಮ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಈಸ್ ರಿಮೂವ್ಡ್ ಅಂತಂದರೆ ನೋಡಿರಿ, ಇಲ್ಲೊಂದು ಕ್ವಶನ್ ಇದೆ. ಸೊ ಈ ಕ್ವಶನ್ನ ನಾವು ಸಾಲ್ವ್ ಮಾಡಬೇಕಾಗಿತ್ತು ಅಂತ ಅಂದ್ಕೊಳ್ರಿ. ಕಂಪಲ್ಸರಿ ನಾವೇನು ಮಾಡ್ಬೇಕಂದ್ರೆ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬರೀಬೇಕು. ಬರೆದ್ಬಿಟ್ಟು ನಾವು ಹೇಳೋದಕ್ಕಾಗುತ್ತೆ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ನಿಂದ ಎಲೆಕ್ಟ್ರಾನ್ಸ್ ಯಾವ ಒಂದು ಕೇಸ್ ಒಳಗಡೆ ರಿಮೂವ್ ಆಗಿದೆ ಅಂತಂದ್ರೆ, ರೈಟ್? ಸೊ ಲೆಟ್ ಅಸ್ ಟ್ರೈ ಟು ಸಾಲ್ವ್ ದಿಸ್ ಒನ್. ನೋಡಿರಿ, ಇಲ್ಲಿ ಒಂದು ನೈಟ್ರೋಜನ್ ಇದೆ, ಒಂದು ಆಕ್ಸಿಜನ್ ಇದೆ. ಅದಕ್ಕೋಸ್ಕರ ನಾವು ಅವು ಎರಡೂ ಕೇಸಸ್ಗಳನ್ನು ನಾನು ಬರಿತೀನಿ. ನೋಡಿರಿ, ನೈಟ್ರೋಜನ್ ಒಳಗಡೆ ಏನಾಗುತ್ತೆ ಅಂದರೆ 14 ಎಲೆಕ್ಟ್ರಾನ್ಸ್ಗಳಿರ್ತವೆ. 14 ಎಲೆಕ್ಟ್ರಾನ್ಸ್ ಇತ್ತು ಅಂತ ಅಂದ್ಕೊಳ್ರಿ. ಸಿಗ್ಮಾ 1s, ಸೊ ಸಿಗ್ಮಾ ಸ್ಟಾರ್ 1s, ಸೊ ಸಿಗ್ಮಾ ಸ್ಟಾರ್ 2s, ಸಿಗ್ಮಾ 2s, ಸಿಗ್ಮಾ ಸ್ಟಾರ್ 2s, ನೆಕ್ಸ್ಟ್ ಪೈ 2px, ಪೈ 2py, ಸಿಗ್ಮಾ 2pz ಅಂತ, ರೈಟ್? ನೋಡಿರಿ, 2 4 6 8 10 12 14 ಅಂತ, ರೈಟ್? ಈಗ ನೈಟ್ರೋಜನ್ ಇಲ್ಲೇನು ಬರುತ್ತೆ ಅಂದ್ರೆ ನೆಕ್ಸ್ಟ್ ಸೊ ಸಿಗ್ಮಾ ಸ್ಟಾರ್ 2pz ಅಂತ, ರೈಟ್? ಇನ್ನು ನೈಟ್ರೋಜನ್ಗೆ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ವಿ ಅಂತ ಅಂದ್ಕೊಳ್ರಿ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. ಸೊ ಈಗ ನಾನು ನೈಟ್ರೋಜನ್ನಿಂದ ಒಂದು ಎಲೆಕ್ಟ್ರಾನ್ ಆ್ಯಡ್ ಮಾಡಿದೆ ಅಂತ ಅಂದ್ಕೊಳ್ರಿ. ಅದು ಎಲ್ಲಿ ಬರುತ್ತೆ ರೀ? ಅದು ಆ್ಯಂಟಿ ಬಾಂಡಿಂಗಿಗೆ ಬರುತ್ತೆ. ಅಂದ್ರೆ N2 to N2 ಮೈನಸ್ ಅಂತ ಏನಿದೆ ಅಲ್ಲ, ಸೊ ದಟ್ ಈಸ್ ನಾಟ್ ಆನ್ಸರ್ ಅಂತ. ಅವ್ರು ನಮಗೇನು ಕೇಳ್ತಾ ಇದ್ದಾರೆ ಅಂದ್ರೆ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಇನ್ವಾಲ್ವ್ ಆಗಿರಬೇಕು. ಅದೇ ನಾನು ಸೊ N2 ಇಂತ್ರ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಿದೆ ಅಂತ ಅಂದ್ಕೊಳ್ರಿ. ಅವಾಗ ನಮಗೆ ಎಲ್ಲಿಂದ ರಿಮೂವ್ ಮಾಡ್ಬೇಕು ನಾವು? ಸೊ 2pz ಅಂತ ರಿಮೂವ್ ಮಾಡಬೇಕು. ಅಂದರೆ ದಿಸ್ ಈಸ್ ದಿ ಕರೆಕ್ಟ್ ಆನ್ಸರ್, ರೈಟ್? ಸೊ ದಿಸ್ ಈಸ್ ದಿ ಕರೆಕ್ಟ್ ಆನ್ಸರ್ ಅಂತ. ಸೊ ಲೆಟ್ ಅಸ್ ಕನ್ಸಿಡರ್ ದ ಆಕ್ಸಿಜನ್ ಆಲ್ಸೋ. ನೋಡಿರಿ, ಆಕ್ಸಿಜನ್ ಸಹಿತ ನಾವು ಬರೆದ್ರಾಯ್ತು. ಸೊ ಈಗ ನೋಡ್ರಿ, ಈಗ ನಾನು ಇಲ್ಲಿ ಆಕ್ಸಿಜನ್ನೇ ಬರಿತೀನಿ. ನಾನು ನೋಡಿರಿ, ಸಿಗ್ಮಾ 1s, ಸೊ ಸಿಗ್ಮಾ ಸ್ಟಾರ್ 1s, ಸೊ ಸಿಗ್ಮಾ 2s, ನೆಕ್ಸ್ಟ್ ಸಿಗ್ಮಾ ಸ್ಟಾರ್ 2s. ನೋಡಿರಿ, ಇಲ್ಲೇನಿದೆ ಅಲ್ಲ, ನಾವು 2pz ಆರ್ಬಿಟಲ್ನ ನಾವು ಫಸ್ಟ್ ಬರಿಬೇಕು, ರೈಟ್? ಸಿಗ್ಮಾ 2pz, ನೆಕ್ಸ್ಟ್ ಪೈ 2px, ಪೈ 2py, ರೈಟ್? ಪೈ 2py. ಅದಾಗಿದ್ದ ಮೇಲ್ಗಡೆ ಪೈ ಸ್ಟಾರ್, ಸೊ ದೆನ್ ಇಟ್ ಕಮ್ಸ್ ಪೈ ಸ್ಟಾರ್ 2px, ಪೈ ಸ್ಟಾರ್ 2py ಅಂತಂದ್ರೆ, ರೈಟ್? ನೋಡಿರಿ, 2 ಎಲೆಕ್ಟ್ರಾನ್ಸನ್ನ ಹಾಕ್ತಾ ಬರ್ತೀನಿ. 2 4 6 8 10 12 14 15 16 ಅಂತಂದ್ರೆ, ರೈಟ್? 16 ಎಲೆಕ್ಟ್ರಾನ್ಸ್. ನೀವು ಈ ಆಕ್ಸಿಜನ್ಗೆ
ನೀವು ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ವಿ ಅಂತ ಅಂದ್ಕೊಳ್ರಿ, ಅವಾಗೂ ಸಹಿತ ಅದು ಆ್ಯಂಟಿ ಬಾಂಡಿಂಗ್ ನಿಂತ್ರನೇ ಆಗಿರುತ್ತೆ. ಅದಕ್ಕೋಸ್ಕರ ದಿಸ್ ಇಸ್ ನಾಟ್ ಕರೆಕ್ಟ್ ಆನ್ಸರ್. ನೀವು ಒಂದು ಎಲೆಕ್ಟ್ರಾನ್ ಆ್ಯಡ್ ಮಾಡಿದ್ದೀವಿ ಅಂತ ಅಂದ್ಕೊಳ್ರಿ, ಅವಾಗೂ ಸಹಿತ ಅದು ಆ್ಯಂಟಿ ಬಾಂಡಿಂಗ್ ಆರ್ಬಿಟಲ್ಗೆ ಆ್ಯಡ್ ಮಾಡಿರ್ತೀವಿ. ಅದಕ್ಕೋಸ್ಕರ ಸೊ ದಿಸ್ ಇಸ್ ಆಲ್ಸೋ ನಾಟ್ ಕರೆಕ್ಟ್ ಆನ್ಸರ್. ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ ಸಿ ಅಂತಂದು, ರೈಟ್. ಸೊ ಲೆಟ್ ಅಸ್ ಕನ್ಸಿಡರ್ ಕ್ವಶನ್ ನಂಬರ್ 23. ಸೊ ನೆಕ್ಸ್ಟ್ ಕ್ವಶನ್ ನೋಡಿದ್ರೆ ಆಯ್ತು ನಾವು. ಸೊ ಐಡೆಂಟಿಫೈ ದ ಸ್ಪೀಸೀಸ್ ವಿತ್ ದ ಲೋಯೆಸ್ಟ್ ಬಾಂಡ್ ಆರ್ಡರ್ ಅಮಾಂಗ್ ದೀಸ್ ಅಂತಂದು, ರೈಟ್. ಸೊ ಲೆಟ್ ಅಸ್ ಟ್ರೈ ಟು ಸಾಲ್ವ್ ದಿಸ್ ಒನ್. ನೋಡಿರಿ C2 ಅಂತ ಇದೆ. ಸೊ C2 ಒಳಗಡೆ ಎಷ್ಟು ಎಲೆಕ್ಟ್ರಾನ್ಸ್ಗಳಿರ್ತವೆ ಅಂತಂದು ನೋಡಿರಿ. ಕಾರ್ಬನ್ ಒಳಗಡೆ ಸೊ ಕಾರ್ಬನ್ ಒಳಗಡೆ 6 ಎಲೆಕ್ಟ್ರಾನ್ಸ್ಗಳಿರ್ತವೆ. C2 ಮೀನ್ಸ್ ಸೊ 6 + 6 which is equals to 12 ಅಂತಂದರೆ ನೋಡಿರಿ. ನಮಗೆ ಆಲ್ರೆಡಿ ಗೊತ್ತಿದೆ ಏನಂದ್ರೆ 14 ಇತ್ತು ಅಂತ ಅಂದ್ಕೊಳ್ರಿ 3 ಎಲೆಕ್ಟ್ರಾನ್ಸ್ ಅಂದರೆ ಮೂರು ಬಾಂಡ್ ಆರ್ಡರ್ ಅಂತಂದು. ಸೊ 12 ಇತ್ತು ಅಂತ ಅಂದ್ಕೊಳ್ರಿ 2, ರೈಟ್. ಸೊ 12 ಇತ್ತು ಅಂತ ಅಂದ್ಕೊಳ್ರಿ, ಸೊ ದೆನ್ ಇಟ್ ಈಸ್ ಈಕ್ವಲ್ಸ್ ಟು 2 ಅಂತಂದು. ಅದೇ 10 ಇತ್ತು ಅಂತ ಅಂದ್ಕೊಳ್ರಿ ಅವಾಗ 1 ಅಂತ ಆಗುತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ NO. ಸೊ ಫಾರ್ ದ್ಯಾಟ್ ರೀಸನ್ C2 ಬಾಂಡ್ ಆರ್ಡರ್ ಈಸ್ 2 ಅಂತ. ಸೊ ಲೆಟ್ ಅಸ್ ಕನ್ಸಿಡರ್ NOಗೆ ನಾನು ಕನ್ಸಿಡರ್ ಮಾಡ್ತೀನಿ. ಸೊ NO ಮೀನ್ಸ್ 15 ಎಲೆಕ್ಟ್ರಾನ್ಸ್. 15 ಎಲೆಕ್ಟ್ರಾನ್ಸ್ ಅಂದರೆ ಎಷ್ಟಾಗುತ್ತೆ ರೀ? ಅದು 2.5 ಅಂತ ಆಗುತ್ತೆ. ದಿಸ್ ಈಸ್ ಈಕ್ವಲ್ಸ್ ಟು 2.5 ಅಂತಂದ್ರೆ. ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್ O2 ಪ್ಲಸ್ ಅಂತಂದು. O2 ಇಟ್ ಸೆಲ್ಫ್ ಮೀನ್ಸ್ 2 ಬಾಂಡ್ ಆರ್ಡರ್. ಸೊ O2 ಪ್ಲಸ್ ಮೀನ್ಸ್ 15 ಎಲೆಕ್ಟ್ರಾನ್ಸ್. 15 ಎಲೆಕ್ಟ್ರಾನ್ಸ್ ಅಂದರೆ 2.5 ಆಗುತ್ತೆ. ಸೊ ದಿಸ್ ಈಸ್ ಈಕ್ವಲ್ಸ್ ಟು 2.5 ಅಂತಂದು. ನೆಕ್ಸ್ಟ್ Cl2 ಪ್ಲಸ್ ಅಂತ ಇದೆ ರೀ. ನೋಡಿರಿ, ಈಗ Cl2ದಲ್ಲಿ ಏನಾಗುತ್ತೆ ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಆಗುತ್ತೆ. ಸೊ ಅಂಥ ಟೈಮ್ನಲ್ಲಿ ನಾವು ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬರೀಬೇಕಾಗುತ್ತೆ ಅಥವಾ ಸೊ ಬೇರೆ ಮೆಥಡ್ನಿಂದ ನಾವು ಕಂಡುಹಿಡಿಬೇಕಾಗುತ್ತೆ ರೀ. ಸೊ ಬಟ್ ಈಗ ಒಂದು ನಾರ್ಮಲ್ ಗ್ಯಾಸ್ ಪ್ರಕಾರ ಏನು ಹೇಳ್ತೀವಿ ಅಂದ್ರೆ, ಈಗ C to C, ಸೊ ಕ್ಲೋರಿನ್ ಟು ಕ್ಲೋರಿನ್ ಸಿಂಗಲ್ ಬಾಂಡ್ ಇರುತ್ತೆ. ಆ ಸಿಂಗಲ್ ಬಾಂಡಿಂದ ನಾನು ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡಿದೆ ಅಂತ ಅಂದ್ಕೊಳ್ರಿ. ಸೊ ಅಲ್ಲಿ ಕಂಪಲ್ಸರಿ ಏನಾಗಬೇಕು ಹೇಳ್ರಿ, ಅಲ್ಲಿ ಸೊ ಬಾಂಡ್ ಆರ್ಡ್ರು ಒಂದು ತಕ್ಕ ಮಟ್ಟಿಗೆ ಕಡಿಮೆ ಆಗಬೇಕು. ಸೊ ಬಾಂಡ್ ಆರ್ಡರ್ ಸ್ವಲ್ಪ ಕಡಿಮೆ ಆಯಿತು ಅಂತ ಅಂದ್ಕೊಳ್ರಿ, ಒಂದಕ್ಕಿಂತ ಸ್ವಲ್ಪ ಜಾಸ್ತಿ ಆಗುತ್ತೆ ಅಥವಾ ಒಂದಕ್ಕಿಂತ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಇಟ್ ಈಸ್ ನಾಟ್ ಈಕ್ವಲ್ಸ್ ಟು ಮೋರ್ ದ್ಯಾನ್ 2 ಅಂತಂದು. ಅದಕ್ಕೋಸ್ಕರ ಕರೆಕ್ಟ್ ಆನ್ಸರ್ ಯಾವುದಾಗುತ್ತೆ ಅಂದ್ರೆ ಆಪ್ಷನ್ ನಂಬರ್ ಸಿ ಅಂತಂದು, ರೈಟ್. ಸೊ ಆಪ್ಷನ್ ನಂಬರ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಲೆಟ್ ಅಸ್ ಕನ್ಸಿಡರ್ ದ ನೆಕ್ಸ್ಟ್ ಕ್ವಶನ್. ದ ಬಾಂಡ್ ಆರ್ಡರ್ ಇನ್ O2 2- ಈಸ್ ಅಂತ ಇದೆ ನೋಡಿರಿ. O2 2- ಬಾಂಡ್ ಆರ್ಡರ್ ಎಷ್ಟಿರ್ತೈತಿ ಅಂತ ಕೇಳ್ತಾ ಇದ್ದಾರೆ. ಸೊ ಲೆಟ್ ಅಸ್ ಟ್ರೈ ಟು ಸಾಲ್ವ್ ದಿಸ್ ಕ್ವಶನ್. ನೋಡಿರಿ, O2 ಮೀನ್ಸ್ 16 ಎಲೆಕ್ಟ್ರಾನ್ಸ್ ಪ್ಲಸ್ 2 ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಅಂದರೆ ಎಷ್ಟಾಯ್ತು ರೀ? ಅಲ್ಲಿಗೆ 18 ಎಲೆಕ್ಟ್ರಾನ್ಸ್ ಆಯಿತು. ಸೊ 16 ಎಲೆಕ್ಟ್ರಾನ್ಸ್ಗಳಿದ್ವು ಅಂತ ಅಂದ್ಕೊಳ್ರಿ, ಬಾಂಡ್ ಆರ್ಡರ್ ಎಷ್ಟಿರ್ತೈತಿ? 2 ಇರುತ್ತೆ. 17 ಅಂದರೆ 1.5, 18 ಅಂದರೆ ಎಷ್ಟು ಎಲೆಕ್ಟ್ರಾನ್ಸ್ಗಳಿರ್ತವೆ? ಸೊ ಎಷ್ಟು ಬಾಂಡ್ ಆರ್ಡರ್ ಇರ್ತೈತಿ ರೀ? 1 ಇರ್ತೈತಿ, ರೈಟ್. ಸೊ ಫಾರ್ ದ್ಯಾಟ್ ರೀಸನ್ ದ ಬಾಂಡ್ ಆರ್ಡರ್ ಆಫ್ O2 2- ಈಸ್ A ಅಂತ, ದಟ್ ಈಸ್ 1 ಅಂತ, ರೈಟ್. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. So you can see this one, the bond order of superoxide O2-, right. O2- ಬಾಂಡ್ ಆರ್ಡರ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ ರೀ. ನೋಡಿರಿ, ಇದನ್ನು ಸಹಿತ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಮೀನ್ಸ್ ಆಕ್ಸಿಜನ್ ಅಂದರೆ 16 ಎಲೆಕ್ಟ್ರಾನ್ಸ್ ಪ್ಲಸ್ 1 ಎಕ್ಸ್ಟ್ರಾ ಅಂದರೆ ಎಷ್ಟಾಗುತ್ತೆ ರೀ? ಅದು 17 ಎಲೆಕ್ಟ್ರಾನ್ಸ್ ಆಗುತ್ತೆ. 17 ಎಲೆಕ್ಟ್ರಾನ್ಸ್ ಅಂದ್ರೆ ಸೊ 2 ಸ್ವಲ್ಪ ಕಡಿಮೆ, ರೈಟ್. ಅಂದ್ರೆ ಸೊ 16 ಎಲೆಕ್ಟ್ರಾನ್ಸ್ಗಳಿದ್ವು ಅಂತ ಅಂದ್ಕೊಳ್ರಿ, ದೆನ್ ಇಟ್ಸ್ ಬಾಂಡ್ ಆರ್ಡರ್ ಈಸ್ 2 ಅಂತ. ಸೊ ಅದೇ 17 ಎಲೆಕ್ಟ್ರಾನ್ಸ್ ಐತೆ ಅಂತ ಅಂದ್ಕೊಳ್ರಿ, ಬಾಂಡ್ ಆರ್ಡರ್ ಏನಾಗುತ್ತೆ ಹೇಳ್ರಿ? ಅದು ಸ್ವಲ್ಪ ಕಡಿಮೆ ಆಗುತ್ತೆ, ದಟ್ ಈಸ್ ಈಕ್ವಲ್ಸ್ ಟು 1.5 ಅಂತಂದು, ರೈಟ್. ಸೊ ದ ಬಾಂಡ್ ಆರ್ಡರ್ ಇನ್ ದಿಸ್ ಕೇಸ್ ಈಸ್ 1.5, ರೈಟ್. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್, ಕ್ವಶನ್ ನಂಬರ್ 6. ಸೊ 6ನೇ ಕ್ವಶನ್ನ ನಾವು ಡಿಸ್ಕಷನ್ ಮಾಡಿದ್ರೆ ಆಯಿತು. ದ ಬಾಂಡ್ ಆರ್ಡರ್ ಆಫ್ NO+, NO- and NO ಆ್ಯಸ್ ಫಾಲೋಸ್ ಅಂತ ಇದೆ. ಸೊ ಲೆಟ್ ಅಸ್ ಟ್ರೈ ಟು ಸಾಲ್ವ್ ದಿಸ್ ಒನ್. ನೋಡಿರಿ, ಈಗ ನಾನು NO ತೊಗೊಂಡೆ ಅಂತ ಅಂದ್ಕೊಳ್ರಿ. ಸೊ NO ತೊಗೊಂಡೆ ಅಂತ ಅಂದ್ಕೊಳ್ರಿ, ಎಷ್ಟು ಎಲೆಕ್ಟ್ರಾನ್ಸ್ಗಳಾಗ್ತವೆ ರೀ? ಇಲ್ಲಿ 15 ಎಲೆಕ್ಟ್ರಾನ್ಸ್ ಆಗುತ್ತೆ. 15 ಎಲೆಕ್ಟ್ರಾನ್ಸ್ ಅಂದ್ರೆ ಸೊ 2.5 ಬಾಂಡ್ ಆರ್ಡರ್ ಆಗುತ್ತೆ. ಸೊ ಅದೇ ಟೈಪ ಈಗ ನಾನು NO- ತೊಗೊಂಡೆ ಅಂತ ಅಂದ್ಕೊಳ್ರಿ. ಸೊ NO- ತೊಗೊಂಡೆ ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಈಕ್ವಲ್ ಟು 16 ಅಂದರೆ ಬಾಂಡ್ ಆರ್ಡರ್ ಎಷ್ಟಾಗುತ್ತೆ? 2 ಅಂತ ಆಗುತ್ತೆ. ಅದೇ ನಾನು NO+ ತೊಗೊಂಡೆ ಅಂತ ಅಂದ್ಕೊಳ್ರಿ, ಬಾಂಡ್ ಆರ್ಡರ್ ಸೊ 15 - 1 ಅಂದರೆ 14 ಎಲೆಕ್ಟ್ರಾನ್ಸ್ ಆಗುತ್ತೆ. ಅಂದರೆ ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು 3 ಅಂತ ಆಗುತ್ತೆ, ರೈಟ್. ದ ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು 3 ಅಂತಂದೆ. ಸೊ
ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. ಸೊ NO ಮೈನಸ್ ಅದು ಫುಲ್ ಲೋಯೆಸ್ಟ್ ಇರ್ತೈತಿ. ನೆಕ್ಸ್ಟು NO ಈಸ್ ಮಿಡಲ್ ಒನ್ ಆ್ಯಂಡ್ NO ಪ್ಲಸ್ ಈಸ್ ದಿ ಟಾಪ್ ಒನ್, ರೈಟ್. ಸೊ ಟಾಪ್ ಒನ್ ಇರುತ್ತೆ ಅಂದ್ರೆ, ಸೊ ಸೆಕೆಂಡ್ ಒನ್, ಸೊ ದೆನ್ ಕಮ್ಸ್ ದಿ ಥರ್ಡ್ ಒನ್, ದೆನ್ ಕಮ್ಸ್ ದಿ ಫಸ್ಟ್ ಒನ್, ರೈಟ್. ಸೊ ದಿಸ್ ಈಸ್ ದಿ ಆರ್ಡರ್. ಸೊ ಈ ಆರ್ಡರ್ ಎಲ್ಲಿದೆ ರೀ ಇದೆ? ಸೊ ಆಪ್ಷನ್ ನಂಬರ್ ಬಿದಲ್ಲಿದೆ, ರೈಟ್. ಸೊ ದಿಸ್ ಈಸ್ ಆಲ್ ಅಬೌಟ್ ಬಾಂಡ್ ಆರ್ಡರ್ ಆ್ಯಂಡ್ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ. ನೋಡಿರಿ, ಇದೇ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿನ ನಾವು ಫಿಸಿಕಲ್ ಕೆಮಿಸ್ಟ್ರಿ ಫಿಸಿಕಲ್ ಕೆಮಿಸ್ಟ್ರಿದಲ್ಲಿ ಸಹಿತ ಒನ್ ಟೈಮ್ ನಾವು ಕಲಿತೀವಿ. ದಟ್ ಟು ಎಸ್ಪೆಷಲಿ ಇನ್ ದ ಕೇಸ್ ಆಫ್ ಕ್ವಾಂಟಮ್ ಕೆಮಿಸ್ಟ್ರಿ. ಆ ಕ್ವಾಂಟಮ್ ಕೆಮಿಸ್ಟ್ರಿದಲ್ಲಿ ಮತ್ತೊಂದು ಸಾರಿ ಇದನ್ನ ನಾವು ಕಲ್ತ್ರಾಯಿತು. ಸೊ ದಿಸ್ ಈಸ್ ಆಲ್ ಅಬೌಟ್ ಫಾರ್ ಟುಡೇಸ್ ಕ್ಲಾಸ್. ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ಏನಾದರೂ ನಿಮಗೆ ಡೌಟ್ಸ್ಗಳಿದ್ವು ಅಂತ ಅಂದ್ಕೊಳ್ರಿ, ಗುಟ್ನಲ್ಲಿ ಹಾಕಿರಿ. ಸೊ ಅದನ್ನು ನೋಡಿಬಿಟ್ಟು ನಾನು ಆನ್ಸರ್ ಮಾಡ್ತೀನಿ.